वंदे भगवन्तो पुनः पुनः भगवत्पूज्यपादसद्गुरुभ्यो नमः। वेदं सच्चिदानन्दं यतिवर्यं महामतिं वेदान्तसारथ्यं सद्गुरुं प्रणतोऽस्म्यहम्। सदाहं सम्प्रदायं संयमीतं सद्गुरुं सच्चिदानन्दं सदाचार्यमाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रुतिशङ्करवान्मात्रादमृतत्वप्रदायकः सुरेश्वरो ब्रह्मादो ज्ञानैः कर्म्यतिधिकम्। ಕಾರ್ತಿಕ ಜ್ಞಾನಮುತ್ತಮಂ ಜ್ಞಾನಂ ನೈಷ್ಕರ್ಮ್ಯ ಸಿದ್ಧಿಗಂ ಸರಿನೇ. ಯಾವುದು 89 90 ಯಾವುದು ನಿರಾಕೃತಿಯ ಪ್ರಸಂಖ್ಯಾನಂ ಆಯ್ತಾ? ಸರಿನಾ? ಅಥ ಮತಂ ನಿರಾಕುರ್ಯಾತ್ ಪ್ರಸಂಖ್ಯಾನಂ ದುಃಖಿತ್ವಂ ಚೇತ್ ಸ್ವನುಷ್ಠಿತಂ ಪ್ರತ್ಯಕ್ಷಾದಿ ವಿರುದ್ಧತ್ವಾತ್ ಕಥಮುತ್ಪಾದಯೇತ್ ಪ್ರಮಾನ್. ನಿರಾಕುರ್ಯಾತ್ ಪ್ರಸಂಖ್ಯಾನಂ ದುಃಖಿತ್ವಂ ಚೇತ್ ಸ್ವನುಷ್ಠಿತಂ प्रत्यक्षादि विरुद्धत्वात् कथमुत्पादयेत् प्रमान्. निराकुर्यात् प्रसंख्यानं दुःखित्वं चेत् स्वनुष्ठितं प्रत्यक्षादि विरुद्धत्वात् कथम् उत्पादयेत् प्रमान्. ಸಂಖ್ಯಾನ ಅಂದ್ರೆ ಒಂದನ್ನೇ ಆವೃತ್ತಿ ಮಾಡೋದು, ಮತ್ತೆ ಮತ್ತೆ ಮಾಡ್ತಾ ಇರೋದು, ಜಪ ಮಾಡುವ ಹಾಗೆ ಭಾವನೆಯನ್ನ ಮತ್ತೆ ಮತ್ತೆ ಮಾಡಿದ್ರೆ ಪ್ರಸಂಖ್ಯಾನ ಅಂತ. ಹಿಂದಿನವರ ಪದ ಅದು. ಪುನಃ ಪುನಃ ಅದನ್ನ ಆವೃತ್ತಿ ಮಾಡೋದಿದೆಯಲ್ಲ, ನಾನು ಬ್ರಹ್ಮ ಅಂತಿದೆ ಆವೃತ್ತಿ ಮಾಡೋ ಪ್ರಸಂಖ್ಯಾನ. ಆ ಪ್ರಸಂಖ್ಯಾನ ಸ್ವನುಷ್ಠಿತಂ ಚೆನ್ನಾಗಿ ಮಾಡಿಬಿಟ್ರೆ ಅವಾಗ ದುಃಖಿತ್ವ ಹೋಗ್ಬಿಡತ್ತೆ ಅಂತ ಅವನ ಅಭಿಪ್ರಾಯ. ಯಾರ ಅಭಿಪ್ರಾಯ? ಪ್ರಸಂಖ್ಯಾನವಾದಿ ಅಭಿಪ್ರಾಯ. ಏನ್ ಮಾಡ್ತೀಯ? ಹೀಗೆ ಪ್ರಸಂಖ್ಯಾನವನ್ನ ಚೆನ್ನಾಗಿ ಅನುಷ್ಠಾನ ಮಾಡಿದ್ದಾದರೆ ಅವನಲ್ಲಿರುವಂತಹ ದುಃಖ ಇದೆಯಲ್ಲ, ದುಃಖಿ, ನಾನು ಬದ್ಧ, ನಾನು ಆಯಸ್ತ ಅಂತ ದುಃಖ, ಭಯ, ಕ್ಲೇಶ, ಬಂಧನ ಇವುಗಳೆಲ್ಲ ಹೋಗತ್ತೆ, ತಳ್ಳಿ ಹೋಗ್ಬಿಡತ್ತೆ ಅಂತ ಆದ್ರೆ ಅದರಿಂದ ಜ್ಞಾನ ಬರ್ಬೇಕಲ್ವೇ? ಸಂಖ್ಯಾನ ನೇರಾಗಿ ದುಃಖಿತ್ತು ಒಂದ್ ಕಡೆ ಅಲ್ಲ, ಜ್ಞಾನ ಬಂದು ಕಳಿಬೇಕು ತಾನೆ. ರಿಪೀಟ್ ಅಂತ ದುಃಖಿತ್ವ ಹೋಗೋವರೆಗೂ ಮಾಡ್ಬೇಕು, ಪಾತ್ರೆ ಕ್ಲೀನ್ ಆಗೋವರೆಗೂ ತೊಳಿತಾ ಇರ್ಬೇಕು ಅನ್ನೋದು. ಅದಕ್ಕೆ ಪುನಃ ಪುನಃ ಅಂತಃಕರಣವನ್ನ ಮತ್ತೆ ಮತ್ತೆ ಬ್ರಹ್ಮವಾಗಿದ್ದೇನೆ ಅಂತ ಮಾಡ್ತಾ ಇದ್ರೆ, ತತ್ವಮಸಿ ವಾಕ್ಯಾರ್ಥವನ್ನ ಆವೃತ್ತಿ ಮಾಡ್ತಾ ಇದ್ರೆ ಚೆನ್ನಾಗಿ ಮಾಡಬೇಕು, ಅವಾಗ ದುಃಖಿತ್ವ ಹೋಗತ್ತೆ ಅಂತ ಆಗೋದಾದ್ರೆ ಡೈರೆಕ್ಟ್ ಹೋಗಲ್ಲ, ಜ್ಞಾನ ಬರ್ಬೇಕು. ಜ್ಞಾನ ಪ್ರತ್ಯಕ್ಷಾದಿಗಳಿಗೆ ವಿರುದ್ಧವಾಗಿರುವ ಜ್ಞಾನ ಅದು. ನಾನು ದೇಹೇಂದ್ರಿಯಗಳಿಂದ ಕೂಡಿದವನು ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಸಿದ್ಧ. ನಾನು ಬ್ರಹ್ಮ ಅನ್ನೋ ನೀನು ಅಭ್ಯಾಸ ಮಾಡಿದ್ರೆ ಬರುತ್ತೆ ಅಂತೀಯ. ಅಭ್ಯಾಸ ಮಾಡಿದ್ರೆ ಬ್ರಹ್ಮ ಅನ್ನೋದು ಬರೋದಿಲ್ಲ. ಯಾಕೆಂದ್ರೆ ಈಗ ಕುರಿತಾ ಇರೋ ಬೆಂಕಿ ಕಣ್ಣಿಗೆ ಕಾಣಿಸ್ತಾ ಇದೆ, ಮುಟ್ಟೋಕೋದ್ರೆ ಸುಡುತ್ತೆ. ಅದು ಹೂ 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 ಅಂತ 1000 ಸಲ ಹೂ ಅಂತ ಹೇಳಿ ಮುಟ್ಟಿದ್ರು ಸುಟ್ಟೇ ಸುಡುತ್ತೆ. ಯಾಕೆಂದ್ರೆ ಕಣ್ಣಿಗೆ ಕಾಣುವಂತಹ ಜ್ಞಾನ ಇದೆಯಲ್ಲ, ಅನುಭವ ಜ್ಞಾನ. ನೀನು ಹೂವು ಹೂವು ಅನ್ನೋದು ಭಾವನಾ ಜ್ಞಾನ. ಕೆಂಪು ದಾಸವಾಳದ ಹೂ, ದಾಸವಾಳದ ಹೂ, ಭಾವನೆಯಿಂದ ದಾಸವಾಳದ ಹೂ ಬೆಂಕಿ. ಆ ಬೆಂಕಿ ಉರಿತಾ ಇರೋ ಬೆಂಕಿ. ಹಾಗೆ ಪ್ರತ್ಯಕ್ಷಾದಿಗಳಿಗೆ ವಿರುದ್ಧವಾದ್ರಿಂದ ಆ ತಿಳುವಳಿಕೆ ಬರಲ್ಲ. ನಾನು ಬ್ರಹ್ಮವಾಗಿದ್ದೀನಿ ಜ್ಞಾನವೇ ಬರಲ್ಲ. ಜ್ಞಾನವಾದ್ಮೇಲೆ ತಾನೆ ದುಃಖಿತೊಳಗೋದು. ಆದ್ರಿಂದ ಹಾಗೆ ಪರಮಾಮ್ ಅಂದ್ರೆ ತಿಳುವಳಿಕೆಯನ್ನ ಕಥಂ ಉತ್ಪಾದೆ, ಹೇಗೆ ತಾನೇ ಉಂಟು ಮಾಡಿತು. ಪ್ರಸಂಖ್ಯಾನವು ಜ್ಞಾನವನ್ನೇ ಉಂಟು ಮಾಡಲ್ಲ. ಜ್ಞಾನ ಉಂಟು ಆಗದೆ ಹೋದ್ರೆ ದುಃಖಿಯಾಗಿದ್ದೀನಿ, ಬದ್ಧನಾಗಿದ್ದೀನಿ, ಸಂಸಾರಿಯಾಗಿದ್ದೀನಿ, ಸಾಯ್ತೀನಿ ಅಂತ ಭಯ, ದುಃಖ, ಬಂಧನ ಯಾವುದು ಹೋಗೋದೇ ಇಲ್ಲ ಅಂತ ಪಕ್ಷಿಗೆ ಹಾಕಿ. ननो प्रसंख्यानं नाम तत्त्वमस्यादि शब्दार्थ अन्वय व्यतिरेक युक्ति विषय बुद्धि आम्रेडनम् अभिधीयते तच्च अनुष्ठीयमानम् प्रमितिवर्धनया परिपूर्णां प्रमितिं जनयति न पुनः ऐकाग्र्यवर्धनाय यथा अनेक अशेष अशुचिनीडे स्त्रीकुणुपे
ಕಾಮಿನಿ ಇತಿ ಕಾಮಿನಿ ಇತಿ ನಿರ್ವಸ್ತುಕಃ ನಿರ್ವಸ್ತುಕಃ ಪುರುಷಾಯಾಸ ಮಾತ್ರ ಜನಿತಃ ಪುರುಷಾಯಾಸ ಮಾತ್ರ ಜನಿತಃ ಇತಿ ತನ್ನಾ ಯತಃ. ಇನ್ನೊಂದ್ಸಲ ಹೋದ್ರ ನನು ಪ್ರಸಂಖ್ಯಾನಾಮ ತತ್ವಮಸ್ಯಾದಿ ಶಬ್ದಾರ್ಥ ಅನ್ವಯ ವ್ಯತಿರೇಕ ಯುಕ್ತಿ ವಿಷಯ ಬುದ್ಧಿ ಆಮ್ರೇಣನಂ ಅವಿಧೀಯತೆ ತಚ ಅನುಷ್ಠೀಯಮಾನಂ ಪ್ರಮಿತಿವರ್ಧನಯ ಪರಿಪೂರ್ಣಾಂ ಪ್ರಮಿತಿಂ ಜನಯತಿ ನ ಪುನಃ ಏಕಾಗ್ರ್ಯವರ್ಧನಾಯ ಯಥಾ ಅಶೇಷ ಅಶುಚಿನೀಡೆ ಸ್ತ್ರೀಗುಣಪೆ ಕಾಮಿನಿ ಇತಿ ನಿರ್ವಸ್ತುಕಃ ಪುರುಷಾಯಾಸ ಮಾತ್ರ ಜನಿತಃ ಪ್ರತ್ಯಯಃ ಇತಿ ತನ್ನ. ಈಗ ಇಲ್ಲಿಂದ ತನ್ನ ಅನ್ನೋವರೆಗೂ ಆ ಪ್ರಸಂಖ್ಯಾನವಾದಿಯ ಮತವೇ, ಸಿದ್ಧಾಂತಿ ಮತ ಅಲ್ಲ. ಅವನು ಹೇಳೋದು ಹೀಗೆ ಹೇಳಿದರೆ ಏನ್ ಹೇಳ್ತೀರಾ? ಮೊದಲು ಭಾವನೆ ಅಂತ ಹೇಳಿದ್ರು, ಈಗ ಭಾವನೆ ಅಂತ ಅಷ್ಟೇ ಹೇಳಲ್ಲ, ಅದು ಒಂದ್ ಸ್ವಲ್ಪ ವಿವೇಕವೂ ಇದೆ. ಪ್ರಸಂಖ್ಯಾನಂ ನಾಮ, ನಾವೇ ಹೇಳೋ ಪ್ರಸಂಖ್ಯಾ ಏನು ಅಂದ್ರೆ, ಪ್ರಸಂಖ್ಯಾನ ಅಂದ್ರೆ ಏನು ಅಂದ್ರೆ ತತ್ವಮಸ್ಸಾದಿ ಶಬ್ದಾರ್ಥಗಳನ್ನ, ತತ್ವಮಸಿನಲ್ಲಿ 3 ಪದ ಇದೆ, ಆ ಶಬ್ದಗಳ ಅರ್ಥವನ್ನ, 3 ಪದದ ಶಬ್ದಗಳ ಅರ್ಥವನ್ನ ಅನ್ವಯ ವ್ಯತಿರೇಕ ಯುಕ್ತಿ, ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಅದನ್ನ ವಿಷಯ ಮಾಡಿಕೊಂಡು ಆ ತಿಳುವಳಿಕೆಯನ್ನ ಮತ್ತೆ ಮತ್ತೆ ಆಮ್ರೇಡನ ಅಂದ್ರೆ ಮತ್ತೆ ಮತ್ತೆ ಆಲೋಡಿಸೋದು ಮನಸ್ಸಲ್ಲಿ. ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಅದರ ಪದಾರ್ಥ ವಿಷಯ ಬುದ್ಧಿಯನ್ನ ಮತ್ತೆ ಮತ್ತೆ ಮೆಲುಕು ಹಾಕುವುದು ಅಂತ ಅರ್ಥ. ಅದನ್ನ ನಾವು ಪ್ರಸಂಖ್ಯಾನ ಅಂತ ಕರಿತೀವಿ. ಪ್ರಸಂಖ್ಯಾನಂ ನಾಮ, ಪ್ರಸಂಖ್ಯಾನ ಅಂತಂದ್ರೆ ತತ್ವಮಸಿ ಮೊದಲಾದ 3 ವಾಕ್ಯಗಳಿದೆ, ಶಬ್ದಗಳಿದೆಯಲ್ಲ, ಆ ಶಬ್ದಗಳ ಅರ್ಥವನ್ನ ಅನ್ವಯ ವ್ಯತಿರೇಕ ಯುಕ್ತಿಗೆ ವಿಷಯ ಮಾಡಿಕೊಂಡು ಮತ್ತೆ ಮತ್ತೆ ಮೆಲುಕು ಹಾಕುವುದೇ ಪ್ರಸಂಖ್ಯಾನ. ಅದನ್ನು ನೀವು ದಿವಸ ಮತ್ತೆ ಮತ್ತೆ ತತ್ವಂ ಅಸಿ ಅನ್ನೋದನ್ನ ತತ್ ಬ್ರಹ್ಮತ್ವಂ ಸತ್ ಅಸಿ ಆಗಿದ್ಯಾ, ನಾನು ಆ ಬ್ರಹ್ಮವೇ ಆಗಿದ್ದೇನೆ ಅಂತ ಹೇಳಿ ಅನುಷ್ಠಾನ ಮಾಡ್ತಾ ಮಾಡ್ತಾ ಮೊದಲು ಸ್ವಲ್ಪ ಗೊತ್ತಾಗಿದ್ದು, ಆಮೇಲೆ ಪರಿಪೂರ್ಣವಾದ ಜ್ಞಾನ ಬಂದ್ರು. ಪ್ರಮಿತಿ ವರ್ಧನಾಯ, ಪ್ರಮಿತಿ ಅಂದ್ರೆ ತಿಳುವಳಿಕೆ, ಅವಗತಿ, ಪ್ರಮಿತಿ ಅರ್ಥ ಒಂದೇ. ಸರಿಯಾದ ನಿಶ್ಚಯ ಜ್ಞಾನವನ್ನು ಬೆಳೆಸುವುದಕ್ಕೋಸ್ಕರವಾಗಿ ಪರಿಪೂರ್ಣಾಂ ಪ್ರಮತಿಂ ಜನಯತಿ, ಮಾಡ್ತಾ 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 ನಿಶ್ಚಿತವಾದ ಜ್ಞಾನ ಆಗ್ಬಿಡುತ್ತೆ. ಜನಯತಿ ನ ಪುನಃ ಐಕಾಗ್ರ್ಯ ವರ್ಧನಾಯ, ಬರೀ ಏಕಾಗ್ರತೆ ಮಾಡೋಕ್ಕೋಸ್ಕರ ಪ್ರಸಂಖ್ಯಾನ ಅಲ್ಲ. ಇಲ್ಲಿ ಭಾವನೆಯಲ್ಲಿ 2 ಅಂಶ ಇದೆ. ಪ್ರೇಮದಿಂದ ಬರುವ ಏಕಾಗ್ರತೆಯೂ ಭಾವನೆಯೇ, ಅರ್ಥ ಮಾಡ್ಕೊಳ್ಳೋಕೆ ಆವೃತ್ತಿ ಮಾಡೋದು ಒಂದು ರೀತಿ ಭಾವನೆ ಅಂತ ಅವನು ಹೇಳೋದು, ಭಾವನೆ ಅಲ್ಲ. ಈಗ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ, ಮ್ಯಾಥಮೆಟಿಕ್ಸ್ ಅನ್ನ ಮತ್ತೆ ಮತ್ತೆ ಆವೃತ್ತಿ ಮಾಡೋದು ತಿಳ್ಕೊಳ್ಳೋಕೆ. ಇನ್ನೊಂದು ಬರೀ ಪ್ರೀತಿಯಿಂದ ಆವೃತ್ತಿ ಮಾಡೋದು, ಪ್ರೀತಿಯಿಂದ ಆವೃತ್ತಿ ಮಾಡೋದು ಕಾನ್ಸಂಟ್ರೇಷನ್ಗೋಸ್ಕರ ಅಷ್ಟೇ. ಪ್ರೇಮ ಇಡೋದು ಅದಕ್ಕೆ ಏಕಾಗ್ರತೆಗೆ. ಮನುಷ್ಯನಿಗೆ ಎಲ್ಲಿ ಇಷ್ಟ ಇದೆಯೋ, ಎಲ್ಲಿ ಆಸಕ್ತಿ ಇದೆಯೋ ಅಲ್ಲಿ ಏಕಾಗ್ರತೆ ಬರುತ್ತೆ. ಅದೇ ಹೇಳ್ಬೋದು, ಆದ್ರೆ ಅವನು ಅದನ್ನ ಹೇಳ್ತಾ ಇಲ್ಲ. ಸರಿ, ಅದನ್ನ ಹೇಳೋಲ್ಲ ಅವನು ಹೇಳೋದು ಸ್ವಲ್ಪ 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 ಜ್ಞಾನ, ಕೊನೆಯ ಪೂರ್ತಿ ಆ ಭಾವನೆಯಿಂದಲೇ ಆವೃತ್ತಿ ಮಾಡಿದ್ರೆ ಜ್ಞಾನ ಬರ್ತದೆ. ತತ್ವಮಸಿ ವಾಕ್ಯಾರ್ಥವನ್ನು ಯುಕ್ತಿಯಿಂದ ಮಾಡಿದ್ರೆ ಆಗ್ಬಿಡತ್ತೆ. ಚಿತ್ತಶುದ್ಧಿಯಿಂದ ಅವ್ರು ಏನ್ ಹೇಳ್ತಾರೆ, ಸತ್ಸಂಗ ಸಿಗತ್ತೆ, ಗುರುಗಳು ಸಿಗತ್ತೆ, ನಿಮ್ಮ ಮನಸ್ಸಿಗೆ ಯೋಗ್ಯತೆ ಬರುತ್ತೆ, ಗೊತ್ತಾಗತ್ತೆ. ನಡೀತಾ ನಡೀತಾ ಊರ ಹತ್ರ ಬರುತ್ತೆ ಅಂತ ಹೇಳುವಾಗ ಹೇಳ್ತಾರೆ. ಏಕಾಗ್ರವರ್ತನ ಇದಿಷ್ಟು ಹೇಳಿದ್ ಯಾರೋ? ಪ್ರಸಂಖ್ಯಾನವಾದಿ, ಸಿದ್ಧಾಂತಿ ಅಲ್ಲ. ನಮ್ಗೆ ಸಿದ್ಧಾಂತಿನ ಅದಕ್ಕೆ ಅವನೇ ಒಂದು ದೃಷ್ಟಾಂತ ಕೊಡ್ತಾನೆ. ಹಾಗೆ ಅಶುಚಿಯ ಗೂಡು, ಅಶುಚಿಯಿಂದ ಸ್ತ್ರೀ ಆದ್ರೂ ಪುರುಷ ಆಗ್ಲಿ, ಆ ಸ್ತ್ರೀ ಶರೀರವೋ ಪುರುಷ ಶರೀರವೋ ಮಾಲಿನ್ಯದ ಅಶುಚಿಯಗಳು, ಪಾತ, ಪಿತ್ತ, ಕಫ, ರಕ್ತ, ಮಾಂಸ, ಮೇಧಸ್ಸು ಎಲ್ಲ ತುಂಬಿರುವಂತ ಗೂಡು ಸ್ತ್ರೀ ಕುಣಪ. ಆ ಸ್ತ್ರೀ ಕುಣಪ ಅಂದ್ರೆ ಸ್ತ್ರೀಯ ಶವ ಅಂತ, ಕುಣಪ ಅಂದ್ರೆ ಶವ, ಕುಣಪ ಅಂದ್ರೇನು? ಹೆಣ. ಸ್ತ್ರೀ ಹೆಣ ಅಂತ ಆದ್ರೆ ಪುರುಷ ಹೆಣ, ಯಾವುದೋ ಒಂದು ಶರೀರ. ಅದು ಕಾಮಿನಿ ಇತಿ ನಿರ್ವಸ್ತುಕಃ, ಅದು ಕಾಮಿನಿ 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 ಅಂತ ಇವನು ಸುಮ್ಮನೆ ಸುಂದರಿ 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 ಭಾವನೆ ಮಾಡ್ಕೊಂಡು ವಸ್ತುವೇ ಇಲ್ಲ. ಪುರುಷಾಯಾಸ ಮಾತ್ರ ಜನಿತ ಪ್ರತ್ಯಯ, ಪುರುಷನ ಆಯಾಸ ಮಾತ್ರ ಉಂಟಾದ ತಿಳುವಳಿಕೆ ಅದು. ಚೆನ್ನಾಗಿದ್ದಾಳೆ 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 ಹಾಗೆ ಮಾಡ್ಕೊಂಡು ಚೆನ್ನಾಗಿದೆ ಹಾಗೆ ಕಂಬಂದ್ಬಿಡುತ್ತೆ. ಆ ಪ್ರತ್ಯಯ ಹೇಗೆ ಬರುತ್ತೋ ಹಾಗೆ ತತ್ವಮಸಿ ಅನ್ನೋ 3 ಪದಗಳನ್ನ ಮತ್ತೆ ಮತ್ತೆ ಆವರ್ತನೆ ಮಾಡ್ತಾ 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 ಅದು ಗಟ್ಟಿ ಆಗ್ಬಿಡುತ್ತೆ ಅಂತ. ಈ ರೀತಿ ನೀನು ಪ್ರಸಂಖ್ಯಾನವನ್ನು ಹೇಳೋದಾದ್ರೆ ಅದು ಸರಿಯಲ್ಲ. ಆ ಪ್ರಸಂಖ್ಯಾನದಿಂದ ಜ್ಞಾನವೂ ಅಲ್ಲ, ಅದು ಜ್ಞಾನವನ್ನು ಕಳೆಯೋದಿಲ್ಲ. ಯಾಕೆ ಅನ್ನೋದನ್ನ ಯತಃ ಮುಂದಿನ ಶ್ಲೋಕದ ಸಿದ್ಧಾಂತಿ ಹೇಳ್ತಾರೆ. ಇದಿಷ್ಟು ಪ್ರಸಂಖ್ಯಾನವಾದಿಯ ಆಕ್ಷೇಪ.
ಅದು ಸರಿಯಲ್ಲ ಅಂತನ್ನ, ಅದು ಸರಿಯಲ್ಲ. ಯಾಕಪ್ಪ ಅಂದ್ರೆ ಶ್ಲೋಕದಿಂದ ಉತ್ತರ ಹೇಳ್ತಾರೆ. ಅಭ್ಯಾಸೋಪಚಯಾದ್ ಬುದ್ಧೇ ಅಭ್ಯಾಸೋಪಚಯಾತ್ ಬುದ್ಧೇಃ ಯತ್ಸ್ಯಾದ್ ಐಕಾಗ್ರ್ಯಮೇವ ತತ್ ಯಸ್ಯಾದೈಕಾಗ್ರ್ಯಮೇವ ತತ್ ನಿ ಪ್ರಮಾಣಾನ್ಯಭ್ಯಾಸಾತ್ हि ಪ್ರಮಾಣಾನ್ಯಭ್ಯಾಸಾತ್ ಕುರ್ವಂತ್ಯರ್ಥಾವಬೋಧನಂ. कुर्वन्त्यर्थावबोधनम् अभ्यासोपजयात् बुद्धेर्यस्यादैकाग्र्यमेव तत् न हि प्रमाणान्यभ्यासात् कुर्वन्त्यर्थावबोधनम् ಭಾವನೆಯ ಅಭ್ಯಾಸವನ್ನ ಬೆಳೆಸುವುದರಿಂದ, ಉಪಚಯ ಅಂದ್ರೆ ಕೂಡ ಹಾಕೋದು, ಬೆಳೆಸೋದು. ಅಭ್ಯಾಸವನ್ನು ಮಾಡಿ ಮಾಡಿ ಭಾವನೆಯನ್ನು ಬೆಳೆಸಿ ಬುದ್ಧಿಗೆ ಏನು ಬರುತ್ತೋ ಅದು ಏಕಾಗ್ರತೆಯೇ ಹೊರತು ಜ್ಞಾನ ಅಲ್ಲ. ಯತ್ಸ್ಯಾದ್ ಏಕಾಗ್ರ, ಅಲ್ಲೇ ನಿಟ್ಟಿಸಿ ನೋಡೋಕೆ ಮಾಡುವಂತ ಇದು. ಇದು ಒಂದು ರೀತಿ ನಿಧಿಧ್ಯಾಸನದಲ್ಲೂ ಭಕ್ತಿ ಇರಬೇಕು, ಉಪಾಸನೆಯಲ್ಲೂ ಭಕ್ತಿ ಇರಬೇಕು. ಉಪಾಸನೆಯಲ್ಲಿ ಬರೀ ಭಕ್ತಿ ಇದ್ದು ಏಕಾಗ್ರತೆಯಲ್ಲಿ ಇದ್ದು ಬಿಡ್ತಾನೆ, ಮುಂದಕ್ಕೆ ಹೋಗಲ್ಲ. ಅದ್ ನಿಧಿಧ್ಯಾಸನವಾದ್ರೆ ಮುಂದೆ ವಾಕ್ಯಾರ್ಥವನ್ನು ಮಾಡೋಕೆ ಬೇರೆ ಒಂದು ಪ್ರಯತ್ನ ಮಾಡ್ಬೇಕು. ಏಕಾಗ್ರತೆ ಬಂದ್ರೆ ಆಗಲ್ಲ. ಏಕಾಗ್ರತೆ ಕೊಡದೆ ಜ್ಞಾನ ಆಗಲ್ಲ. ಏಕಾಗ್ರತೆ ಬರೋಕೆ ಅದು ಇಷ್ಟ ಆಗ್ಬೇಕು ತುಂಬಾ, ಬೇರೆ ಕಡೆ ಇಷ್ಟ ಇದ್ರೆ ಆಗಲ್ಲ. ನೀವು ಕ್ಲಾಸಲ್ಲಿ ಕೂತಿರ್ಲಿ ಅಥವಾ ಯಾವುದೇ ವಿಷಯ ಯೋಚನೆ ಮಾಡಲಿ, ತುಂಬಾ ಇಷ್ಟವಾದ್ರೆ ಏಕಾಗ್ರತೆ ಬರೋ ಹಾಗೆ. ಸುಮ್ಮನೆ ಬಲಾತ್ಕಾರವಾಗಿ ಮನಸ್ಸಂತಂದ್ರೆ ಓಡ್ ಹೋಗುತ್ತೆ ಇದೆಲ್ಲ. ಆದ್ರಿಂದ ಏಕಾಗ್ರತೆ ಉಂಟು ಮಾಡುವುದಕ್ಕೆ ಈ ನೀವು ಹೇಳುವಂತಹ ಪ್ರಸಂಖ್ಯಾನವನ್ನು ಬಳಸ್ಕೋಬಹುದು. ಆವೃತ್ತಿ, ಭಾವನೆಯ ಆವೃತ್ತಿ ಏಕಾಗ್ರತೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಾನು ಒಪ್ಕೋತೀನಿ. ಅಭ್ಯಾಸೋಪಚಯ ಬುದ್ಧೇ, ಬುದ್ಧಿಯನ್ನ ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಬೆಳೆಸುವುದರಿಂದ ಯತ್ ಸ್ಯಾತ್, ಯಾವುದು ಉಂಟಾಗತ್ತೋ ಅದು ಐಕಾಗ್ರ್ಯಮೇವ. ಅದು ಏಕಾಗ್ರತೆ ಅಷ್ಟೇ ಕೊಡುತ್ತೆ ಹೊರತು ಜ್ಞಾನ ಕೊಡಲ್ಲ. ಇಲ್ಲೇ ಮನಸ್ಸಿನಾಗ ಮಾಡುತ್ತೆ. ಯಾಕೇನೆ ಪ್ರಮಾಣಾನ್ಯಭ್ಯಾಸ ಕುರ್ವಂತ್ಯರ್ಥ ಅವಬೋಧನಂ. ಈ ಪ್ರಮಾಣಗಳು ಅಭ್ಯಾಸ ಮಾಡಿ ಜ್ಞಾನವನ್ನು ಉಂಟು ಮಾಡಲ್ಲ. ಒಂದ್ಸಲ ಗೊತ್ತಾಯ್ತು ಅಂದ್ರೆ ಗೊತ್ತಾಯ್ತು. ಕಣ್ಣಿಗೆ ರೂಪ ನೋಡಕ್ಕೆ ಅದು ಬೀರು ಗೊತ್ತಾದ್ಮೇಲೆ ಬೀರು 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 ಅಂತ ಯಾರು ಅಭ್ಯಾಸ ಮಾಡಲ್ಲ. ಪ್ರಮಾಣಗಳು ಅರ್ಥಜ್ಞಾನವನ್ನು ಉಂಟು ಮಾಡೋದಕ್ಕೆ ಅಭ್ಯಾಸವನ್ನ ಅಪೇಕ್ಷಿಸುವುದಿಲ್ಲ. ಇದು ಅನುಭವದ ಮಾತು. ಯಾವ ಪ್ರಮಾಣವು ಜ್ಞಾನವನ್ನು ಉಂಟು ಮಾಡೋ ಪ್ರಯತ್ನದ ಆರಂಭದಲ್ಲಿ ಮಾಡ್ಬೋದು. ಸ್ವಲ್ಪ ಕಡಿಮೆ ಲೈಟ್ ಇದೆ, ಲೈಟ್ ಜಾಸ್ತಿ ತಗೊಂಬನ್ನಿ, ಹತ್ರ ಹೋಗಿ ಸರಿಯಾಗಿ ಕಂಡ್ಬಿಡಿ, ಕನ್ನಡಕ ಹಾಕೊಳ್ಳಿ ಅಂತ, ಅದೆಲ್ಲ ಜ್ಞಾನದ ಪೂರ್ವ. ಜ್ಞಾನ ಆದ ಕೂಡಲೇ ಅಭ್ಯಾಸ ಮಾಡ್ಬೇಕಾಗಿಲ್ಲಪ್ಪ, ಗೊತ್ತಾದ್ಮೇಲೆ ಅಂತ ಅಭ್ಯಾಸ. ಗೊತ್ತಾಯ್ತು, ಆ ಗೊತ್ತಾದ ಸರಿಯಾದ ಜ್ಞಾನವೋ ಅಲ್ವೋ ಅನ್ನೋದಕ್ಕೆ ಬೇರೆ ಪ್ರಯತ್ನ ಮಾಡೋದಕ್ಕೆ ಬೇರೆ. ಆದ್ರೆ ಗೊತ್ತಾಯ್ತು ಅಂದ್ಮೇಲೆ ಅದಕ್ಕೆ ಅಭ್ಯಾಸ ಬೇಕಿಲ್ಲ. ಗೊತ್ತಾಯ್ತು ಅನ್ನೋದೇ ಅವಗತಿ. ಪ್ರಮಿತಿ, ಅವಗತಿ ಇದೆಲ್ಲ ನಿಶ್ಚಯ ಜ್ಞಾನ ಕಲಿಸಬೇಕು. ಅದು ಅಭ್ಯಾಸದಿಂದ ಬರೋದಲ್ಲ. ಅರ್ಥಾವಬೋಧನ ಅಂದ್ರೆ ಅರ್ಥದ ಅವಗತಿಯು, ಅರ್ಥದ ಜ್ಞಾನವು ಪ್ರಮಾಣಗಳ ಅಭ್ಯಾಸವನ್ನ ಅಪೇಕ್ಷಿಸಿ ಮಾಡೋದಿಲ್ಲ. ಇದನ್ನ ಶಂಕರಾಚಾರ್ಯರು ಆವೃತ್ತಿ ಅಧಿಕರಣದಲ್ಲಿ ಚರ್ಚೆ ಮಾಡಿದ್ದಾರೆ. ಆವೃತ್ತಿ ರಸಕ ಉಪದೇಶ ಲಿಂಗಾಚ ಅನ್ನೋದು ಅದು ಅನುಭವಪೂರ್ವಕವಾಗಿಯೇ ಚರ್ಚೆ ಮಾಡಿರೋದು. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಏಕಾಗ್ರತೆ ಬೇಕು ಅನ್ನೋ ಬೇಕಾದ್ರೆ ನೀನ್ ಏನಾದ್ರೂ ಮಾಡೋ ಅಭ್ಯಾಸವನ್ನ. ಏಕಾಗ್ರತೆಯಿಂದ ವಾಕ್ಯಾರ್ಥವನ್ನು ಚಿಂತನೆ ಮಾಡಿ ಗೊತ್ತಾಯ್ತು ಅಂದ್ಮೇಲೆ ಮತ್ತೆ ಆ ಜ್ಞಾನಕ್ಕೆ ಅಭ್ಯಾಸ ಇದೆ, ಮತ್ತೆ ಅದು ಮುಗಿದೋಯ್ತು. ಯಾಕೆಂದ್ರೆ ಪ್ರಮಾಣಗಳು ಅಭ್ಯಾಸ ಮಾಡಿ ಯಾವುದೇ ಅರ್ಥಜ್ಞಾನವನ್ನು ಉಂಟು ಮಾಡುವುದಿಲ್ಲ. ಪ್ರಮಾಣಗಳ ವಿಶೇಷ ಪ್ರಯತ್ನ ಬೇಕು ಅಂತ ಒಪ್ಕೋತೀವಿ. ಈಗ ಶ್ರವಣವನ್ನು ಒಂದ್ಸಲ ಮಾಡಿಕೊಳ್ಳಿ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ಪದಗಳು ಅರ್ಥ ಆಗಿರೋಲ್ಲ. ಮತ್ತೆ ಮತ್ತೆ ಶ್ರವಣ ಮಾಡ್ಬೇಕು, ಮತ್ತೆ ಮತ್ತೆ ಮನನೆ ಮಾಡ್ಬೇಕು, ಗೊತ್ತಾಗೋವರೆಗೂ. ಗೊತ್ತಾದ ಮೇಲೆ ಮತ್ತೆ ಅಭ್ಯಾಸ ಮಾಡ್ಬೇಕು ಅನ್ನೋದು ಇಲ್ಲ. ಜ್ಞಾನಕ್ಕೆ ಅಭ್ಯಾಸವಿಲ್ಲ. ಜ್ಞಾನಾತ್ ಪೂರ್ವದಲ್ಲಿ ಏಕಾಗ್ರತೆಗೂ ಶ್ರವಣಕ್ಕೂ ಮನನಕ್ಕೂ ಆವೃತ್ತಿ ಉಂಟು. ಅದು ಭಾಷ್ಯಕಾರ ಎರಡೂ ಬರೆದಿದ್ದಾರೆ. ಆ ಸಕೃದುಕ್ತಮೇವ ಆತ್ಮಾನಂ ಅವಗಚ್ಚತಿ ತಸ್ಯ ಆವೃತ್ತಿಯ ಅನರ್ಥಕ್ಯಂ ಇಷ್ಟಮೇವ. ಯಾರು ಒಂದು ಸಲ ಹೇಳಿದಾಗ ಆತ್ಮಸ್ವರೂಪವನ್ನು ಅನುಭವದ ನಿಶ್ಚಯ ಮಾಡ್ಕೊಳ್ತಾನೋ ಅವನಿಗೆ ಆವೃತ್ತಿ ಅನ್ನೋದು ವ್ಯರ್ಥ. ಹೇಳಿದ ಕೂಡಲೇ ಅರ್ಥ ಆಗಲ್ಲ. ಒಂದು ಲೆಕ್ಕ ಹೇಳ್ತಾರೆ, ಹೇಳಿದ ಕೂಡಲೇ ಅರ್ಥ ಆಗ್ಬಿಡುತ್ತೆ. ಚೆಂಡು ತೂಕ ಹೀಗೆ ಮಾಡಿದ್ರೆ ಆಗತ್ತೆ ಅಂತ ಏನೋ ಹೇಳಿದ ಕೂಡಲೇ ಕೆಲವು ಡಕ್ ಅಂತ ಅರ್ಥ ಆಗ್ಬಿಡ್ತಾರೆ. ಅದು ಅದ್ಭುತವಾದಂತಹ ಜ್ಞಾನ. ಇನ್ನು ಕೆಲವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಮತ್ತೆ ಹೇಳ್ಕೊಟ್ರು ಗೊತ್ತಾಗಲ್ಲ. ಅವ್ರಿಗೆ ಬೇಕು ಆವೃತ್ತಿ. ಗೊತ್ತಾಗೋದಕ್ಕೆ ಆವೃತ್ತಿ ಬೇಕೋ ಬೇಡವೋ ಅನ್ನೋ ಪ್ರಶ್ನೆ. ಇದಕ್ಕೆ ನೀವು ಶಂಕರಾಚಾರ್ಯ ಇನ್ನೊಂದು ಉದಾಹರಣೆ ರತ್ನದಾಗ ಇದನ್ನು ಕೊಡ್ತಾರೆ. ಇವ್ರ ಅಕ್ಸಾಲಿಗ ಇವರು ಚಿನ್ನ ಮಾರೋನು ಒಂದು ರತ್ನವನ್ನು ಕೊಡ್ತಾರೆ. ಅದು ರತ್ನ ಎಷ್ಟು ಬೆಲೆ ಅಂತ ಅವನಿಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ನಮಗೆ ಅಂತ ಗೊತ್ತಾಗುತ್ತೆ. ನಮ್ಗೆ ಗಾಜಿನ ತುಂಡು ಒಂದೇ ರತ್ನ ಸರಿ ನೋಡ್ರಿ 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 ಅಂತ
ಅದೇನೋ ಹಿಂಗೆ ಹಾಕೊಂಡು ನೋಡ್ತಾನೆ. ಅದು ಅನೇಕ ಸಲ ಪ್ರಯತ್ನ ಮಾಡಿದ್ರೆ ಕೆಲವು ಸಲ ಅರ್ಥ ಆಗ್ತದೆ. ನಮ್ಮಂಥವ್ರಿಗೆ ಎಷ್ಟಾದ್ರೂ ಒಂದೇ, ಗಾಜಿನ ತುಂಡು ಒಂದೇ. ನಮ್ಗೆ ಏನ್ ಪ್ರಶ್ನೆ, ಯಾಕೆ ಬೇಕು, ಅದಕ್ಕೆ ಯಾಕೆ ದುಡ್ಡು ಕೊಡ್ಬೇಕು, ಅದು ಏನು ಅಂತ ತಿಳ್ಕೊಳಕ್ ಹೋಗಲ್ಲ. ಅದಕ್ಕೆ ಯಾಕೆ ದುಡ್ಡು ಕೊಡ್ಬೇಕು, ಬೇಡವೇ ಬೇಡ, ತಿಳ್ಕೊಳ್ಳೋದೇ ಬೇಡ. ಇಲ್ಲಿ ದೃಷ್ಟಾಂತ ವಿವಕ್ಷಿತಾಂಶ ಏನು ಅಂದ್ರೆ, ಕೆಲವು ಜಾಗದಲ್ಲಿ ಜ್ಞಾನಕ್ಕೆ ಏಕಾಗ್ರತೆಯಾದರೂ ಆಗತ್ತೆ ಅಂತಿಲ್ಲ, ಆ ಕೆಲವರಿಗೆ ಆಗತ್ತ. ಅದಕ್ಕೇನು ಮಾಡಕ್ಕ. ಅದಕ್ಕೆ ಭಾಷೆಕಾರರು ಇದಂ ಪಶ್ಯ ಇದಮಾಕರಣ ಇತ್ಯತ್ರ ಪ್ರಣಿಧಾನ ಮಾತ್ರಂ ಕುರು ಇತ್ಯುಪದಿಶ್ಯತೆ ನತು ಸಾಕ್ಷಾತ್ ಜ್ಞಾನಮೇವ ಕುರು ಇತಿ. ಇದು ನೋಡು, ಇಲ್ಲಿ ನೋಡೋ ಇಲ್ಲಿ ಅಂದ್ರೆ ನೀನು ಏಕಾಗ್ರತೆ ಕೊಡು, ಇಲ್ಲಿ ಮನಸ್ಸಿಡು ಅಂತ ಅಷ್ಟೇ ಹೊರತು ಜ್ಞಾನವನ್ನು ಮತ್ತೆ ಮತ್ತೆ ಮಾಡು ಅಂತ ಹೇಳೋದಿಲ್ಲ. ಅದಾಗೋದು ಇಲ್ಲ. ಜ್ಞಾನ ಗೊತ್ತಾಗಿ ಮುಗಿದಾಯ್ತು. ಇಷ್ಟ ಹೇಳಿದ್ರು. ಇದು ಶ್ಲೋಕ ಇನ್ನೊಂದ್ಸಲ ಓದು. ಅಭ್ಯಾಸೋಪಚಯ ಬುದ್ಧಿಯು ಅಭ್ಯಾಸದ ಬಲದಿಂದ ಏನು ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳುತ್ತೋ ಅದು ಅಭ್ಯಾಸದಿಂದ ಬಂದದ್ದು. ಆದರೆ ಅದು ಜ್ಞಾನ ಅಲ್ಲ. ಪ್ರಮಾಣಗಳು ಅಭ್ಯಾಸದಿಂದ ಜ್ಞಾನವನ್ನು ಉಂಟು ಮಾಡುತ್ತಿಲ್ಲ. ನನಗೊಬ್ಬರು ಗುರುಗಳಿದ್ರು, ಪರಕ್ಕಜಯ ಸುಬ್ರಹ್ಮಣ್ಯ ಭಟ್ರು. ಅವರು ಶುದ್ಧ ಕನ್ನಡ ಮಾತಾಡೋ ಸ್ಪೀಡು. ನೀವು ಒಂದ್ಸಲ ಕೇಳಿ ಅರ್ಥವಾದ್ರೆ ಅವ್ರು ಹೇಳೋದೆಲ್ಲ ಅರ್ಥವಾಗುತ್ತೆ. ಇಲ್ಲವ್ರು ಕೇಳೋದೇ ಇಲ್ಲ, ಏನ್ ಹೇಳ್ತಾರೆ ಅಂತ ಅರ್ಥ ಆಗ್ತದೆ. ಬಿಡು 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 ಹೇಳ್ಬಿಡ್ತಾರೆ ಸ್ಪೀಡು. ಕೆಲವರ ಮಾತನ್ನ ಟ್ಯೂನ್ ಮಾಡ್ಕೋಬೇಕು ನೀವು. ಟ್ಯೂನ್ ನಮ್ ಗುರುಗಳಿಗೂ ಹಾಗೆ, ನರಸಿಂಹದ ಗುರುಗಳಿಗೂ ನೀವು ಯಾವುದೋ ಒಂದು ಮಟ್ಟದಲ್ಲಿ ಹೇಳಿದ್ರೆ ಕೇಳಿಸ್ತಾ ಇತ್ತು. ತುಂಬಾ ಜೋರ ಹೇಳಿದ್ರು ಹೋ ಅನ್ನತ್ತೆ, ತುಂಬಾ ಮೆಲ್ಲಕ್ಕೆ ಹೇಳಿದ್ರೆ ಕೇಳೋದೇ ಇಲ್ಲ. ವಯಸ್ಸಾದ್ಮೇಲೆ ಇರುತ್ತೆ ಕಿವಿಗೆ, ಯಾವುದೋ ಒಂದು ಮಟ್ಟಕ್ಕೆ ಕೇಳತ್ತೆ. ಯಾಕೋ ಹೈಕೋತಿಯಾ ಅಂತಾರೆ ಜೋರ ಹೇಳಿದ್ರೆ. ಮೇಲೆ ಕೇಳಿದ್ರೆ ಏನು ಹೇಳೋದೇ ಇಲ್ವಲ್ಲ, ಬಾಯ್ ಬಿಡೋದೇ ಇಲ್ವಲ್ಲ, ಏನಾಯ್ತು ಊಟ ಮಾಡಿಲ್ವೋ ಅಂತಾರೆ. ಅದಕ್ಕೇನೋ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ಬೇಕು. ಆಮೇಲೆ ಒಂದ್ಸಲ ಅದು ಗೊತ್ತಾಗ್ಬಿಟ್ರೆ ಅರ್ಥ ಆಗತ್ತೆ. ಇನ್ನೊಂದು ಗುರುಗಳ ಬರಹಾನ್ ಹೇಳ್ತೀನಲ್ಲ, ನೋಡ್ಸೋ, ಆ ನೋಡ್ಸೋ ಅರ್ಥವಾದ್ರೆ ಕಾಣ್ತಾ ಇದೆಯಲ್ಲ ಅಂತೀನಿ ನಾನು. ನೀವು ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಸ್ಪಷ್ಟವಾಗಿದೆ ನೋಡ, ಎಲ್ಲಾ ಅಕ್ಷರಗಳು ಕಾಣ್ತಾ ಇದೆ. ಎಲ್ಲಿದೆ ಎಲ್ಲ ಅಕ್ಷರಗಳು ತೋರಿಸ್ಲಾ ಅಂತಂದ್ರೆ ನೋಡು, ಒಂದಕ್ಷರ ತಪ್ಪಿಲ್ಲ ಅದರಲ್ಲಿ, ಹ್ರಸ್ವ ದೀರ್ಘ ತಪ್ಪಿಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಆದ್ರೆ ಕಣ್ಣಿದ್ದವ್ರಿಗೆ ಕಾಣತ್ತೆ, ಕಂಡವ್ರಿಗೆ ಕಾಣತ್ತೆ, ಕಾಣೋದು ಏನ್ ಮಾಡಿದ್ರು ಕಾಣಲ್ಲ. ಏನಪ್ಪ ಅರ್ಥವೇ ಆಗಲ್ಲ, ಎಲ್ಲಿದೆ ಅಂತಾರೆ. ಅದು ಆಸಕ್ತಿ, ಆ ಏಕಾಗ್ರತೆ, ಆ ವಿವೇಕ ಇದ್ದವ್ರಿಗೆ. ಹಾಗೆ ವೇದಾಂತ ವಾಕ್ಯವೂ ಹಾಗೆ ಅನುಭವವೇ, ಆದ್ರೂ ಅದಕ್ಕೆ ಏಕಾಗ್ರತೆ ಬೇಕು. ಚೆನ್ನಾಗಿದೆ. ಅಭ್ಯಾಸೋಪಚಿತ ಕೃತ್ಸ್ನಂ ಭಾವನಾ ಚೇನ್ನಿವರ್ತಯೇತ್ ನೈಕಾಂತಿಕೀ ನಿವೃತ್ತಿ ಸ್ಯಾತ್ ಭಾವನಾಜಂ ಹಿ ತತ್ಫಲಂ. ಅಭ್ಯಾಸೋಪಚಿತ ಕೃತ್ಸ್ನಂ ಭಾವನಾ ಚೇನ್ನಿವರ್ತಯೇತ್ ನೈಕಾಂತಿಕೀ ನಿವೃತ್ತಿ ಸ್ಯಾತ್ ಭಾವನಾಜಂ ಹಿ ತತ್ಫಲಂ. ಅಭ್ಯಾಸೋಪಚಿತ ಕೃತ್ಸ್ನಂ ಭಾವನಾ ಚೇತ್ ನಿವರ್ತಯೇತ್ ನ ಏಕಾಂತಿಕಿ ನಿವೃತ್ತಿ ಸ್ಯಾತ್ ಭಾವನಾಜಂ ಹಿ ತತ್ಫಲಂ. ಭಾವನಾ ಅಭ್ಯಾಸೋಪಚಿತ ಸತೀತ್ ಒಂದು ಫಲ ಅಧ್ಯಾರ ಮಾಡೋದು. ಭಾವನೆ ಅಂದ್ರೆ ಎಮೋಷನಲ್ ಅಂತ ಮಾಡ್ಕೊಳ್ಳೋದು. ನಾನು ಬ್ರಹ್ಮ ಅಭ್ಯಾಸ ಮಾಡಿ 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 ಬೆಳೆಸ್ಕೊತೀವಿ. ಅಭ್ಯಾಸದಿಂದ ಬೆಳೆದಂತಹ ಭಾವನೆ ಕೃತ್ಸ್ನಂ ದುಃಖಂ ನಿವರ್ತಯೇ ಚೇತ್, ನಮ್ಮ ಎಲ್ಲ ಜನ್ಮ ಜನ್ಮಾಂತರದಿಂದ ಬಂದಂತಹ ಸಮಸ್ತ ದುಃಖಗಳನ್ನು ಬಂಧನಗಳನ್ನು ಕಳೆಯುವುದಾದರೆ, ಇಷ್ಟೇ ಆಗ್ಲಿ ಈ ಜನ್ಮದಲ್ಲಿ ನೀವು ಭಾವನೆ ಮಾಡಿರೋದು ದುಃಖ ಎಷ್ಟು ಜನ್ಮಗಳಿಂದ, ಅವು ಅಷ್ಟು ಜನ್ಮಗಳನ್ನು ಬಂದದ್ದನ್ನು ನಿವರ್ತನೆ ಮಾಡಿ, ಅದು ಸ್ಥಿರ ಅಲ್ಲ. ನೈಕಾಂತಿಕಿ ನಿವೃತ್ತಿ ಪೂರ್ತಿ ಹೋಗಿರೋದಿಲ್ಲ. ಇಲ್ಲಿ ಎರಡು ಅರ್ಥ ಬರುತ್ತೆ. ನೀವು ಹಿರಣ್ಯಗರ್ಭವನ್ನೋ ಬ್ರಹ್ಮವನ್ನೋ ಪರಮಾತ್ಮನ ಉಪಾಸನೆ ಮಾಡಿ ಸಂಸಾರದ ಬಂಧನ ಕಳ್ಕೊತೀವಿ ಅಂತ ಹೋದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತೀರಿ, ಆದ್ರೆ ಪೂರ್ತಿ ಹೋಗಿರೋಲ್ಲ. ಮತ್ತಲ್ಲಿ ಜ್ಞಾನ ಆಗ್ಬೇಕು. ಇಲ್ಲೂ ಅಷ್ಟೇ, ಇಲ್ಲೂ ನೀವು ಏನೇ ಭಾವನೆಯಿಂದ ಪಡೆದುಕೊಂಡ್ರು ಅದು ಪೂರ್ತಿ ಆದಂತಹ ಪಡ್ಕೊಳ್ಳೋದಲ್ಲ, ಮತ್ ಬಿಟ್ಟು ಯಾವುದನ್ನ ಭಾವನೆಯಿಂದ ನಮ್ದು ನಮ್ದು ಮಾಡ್ಕೋತೀವೋ ಅದು ಪೂರ್ತಿ ನಿಮ್ದಾಗಿರೋದಿಲ್ಲ. ಮತ್ ನಮ್ದಲ್ಲ ನಮ್ದಲ್ಲ ಅಂತ ಬಿಡ್ಲೇಬೇಕು. ನಮ್ದು ಭಾವನೆಯಿಂದ ಮಾಡ್ಕೊಂಡು ಪಡ್ಕೊಂಡದ್ದೆಲ್ಲವೋ ಒಂದಲ್ಲ ಒಂದ್ ದಿವಸ. ಆದ್ರಿಂದ ಭಾವನೆಯಿಂದ ಏನು ದುಃಖದ ನಿವೃತ್ತಿ ಇದೆಯೋ ಅದು ಏಕಾಂತಿಕಿ ನಿವೃತ್ತಿ ಅಲ್ಲ, ಪೂರ್ತಿ ಬಿಟ್ಟು ಹೋಗಿದೆ ಅಂತಿಲ್ಲ, ಮತ್ತೆ ಬರುತ್ತೆ. ಏಕಾಂತಿಕಿ ನಿವೃತ್ತಿ ಸ್ಯಾತ್. ಏಕಾಂತಿಕೆಯ ಪರಿಪೂರ್ಣವಾದ ನಿವೃತ್ತಿ ಅದಾಗೋದಿಲ್ಲ. ಯಾಕೆಂದ್ರೆ ಅದು ಭಾವನೆಯಿಂದ ಬಂದಂತಹ ಫಲ ಅಲ್ವೇ. ಭಾವನೆಯಾದ ಫಲ ಪೂರ್ತಿ ಆಗೋದೇ ಇಲ್ಲ, ಅಷ್ಟೇ ಅಲ್ಲಿವರೆಗೆ ಇರುತ್ತೆ. ಹೋಗ್ಬಿಡ
ಕರ್ಮದ ಫಲ ಭಾವನಾ ಕ್ರಿಯೆಯ ಫಲ ಯಾವುದು ಪರಿಪೂರ್ಣ ಸತ್ಯ ಅಲ್ಲ, ಪರಿಪೂರ್ಣವಾಗಿ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ತಮಾಷೆಯ ಒಂದು ಮಾತಿದೆ, ನಮ್ಮ ಏನೋ ಒಂದು ಹೇಳಿದ್ರಪ್ಪ ಜ್ಞಾನಪೂರ್ಣ, ಆಗ ಅರ್ಥ ಅಲ್ಲ ಹೀಗೆ ಅರ್ಥ ಅಂತ. ಇಲ್ಲಿ ಒಂದು ಶ್ಲೋಕ ಇದೆ, ನಮಗೊಂಥರ ನಗು ಬರುತ್ತೆ, ಓದಪ್ಪ. ಅಪಿಚ ಆಹಾ ದುಃಖ್ಯಸ್ಮೀತ್ಯಪಿ ಚೇಧ್ವಸ್ತ ಕಲ್ಪಕೋಟ್ಯುಪಬೃಂಹಿತ ಸ್ವಲ್ಪೀಯೋಭ್ಯಾಸಜಾಸ್ಥಾಸ್ಮಿ ಭಾವನೇತ್ಯತ್ರ ಕಾ ಪ್ರಮಾ. ದುಃಖ್ಯಸ್ಮೀತ್ಯಪಿ ಚೇಧ್ವಸ್ತಾ ಕಲ್ಪಕೋಟ್ಯುಪಬೃಂಹಿತಾ ಸ್ವಲ್ಪೀಯೋಭ್ಯಾಸಜಾಸ್ಥಾಸ್ಮಿ ಭಾವನೇತ್ಯತ್ರ ಕಾ ಪ್ರಮಾ. ದುಃಖಿ ಅಸ್ಮಿ ಇತಿ ಅಪಿ ಚೇತ್ ಧ್ವಸ್ತಾ ಕಲ್ಪಕೋಟ್ಯುಪಬೃಂಹಿತಾ ಸ್ವಲ್ಪೀಯಃ ಅಲ್ಲ, ಸ್ವಲ್ಪೀಯೋಭ್ಯಾಸಜಾ ಸ್ಥಾಸ್ಮಿ ಭಾವನಾ ಇತಿ ಅತ್ರ ಕಾ ಪ್ರಮಾ. ಏನು ಬಿಗಿಯ ಮಾಡ್ಬಿಟ್ಟೆ ಶ್ಲೋಕನ, ಉಚ್ಚಾರಣೆ ಮಾಡೋದೇ ಕಷ್ಟ. ಆ ಸುರೇಶ್ವರನ್ ಯಾರು ನೀವು ಕರೆಸೋದೇ ಇಲ್ಲ, ಆವಾಹನೆ ಮಾಡ್ತೀರಪ್ಪ, ಏನೇನೋ ದೇವತೆ. ಸುರೇಶ್ವರಂ ಆವಾಹಯಾಮಿನ್ ಕರೆಸ್ತಾ ಇಲ್ಲ, ಏನ್ ಶ್ಲೋಕ ಹಿಂಗ್ ಮಾಡ್ಬಿಟ್ರೆ ಹ್ಯಾಗ್ ಬಿಡಿಸೋದಾಗ. ಸ್ವಲ್ಪೀಯೋಭ್ಯಾಸಜ ಅಂತಿದೆ, ಹೇಗ ವಿಗ್ರಹವಾಕ್ಯ. ಹಾ ಗುರುಗಳೇ, ಹಿಂದೆ ಭಾವನೆ ಅಂತ ಹೇಳಿದ್ರಲ್ಲ ಈ ಪ್ರಸಂಖ್ಯಾನಕ್ಕೆ, ಅವರು ಶಾಸ್ತ್ರ ಯುಕ್ತಿ ಅಂತ ಎರಡೂ ಹೇಳ್ತಿರೋದ್ರಿಂದ ಭಾವನೆಗೆ ಯುಕ್ತಿ ಬೇಕಾ? ಅವ್ರು ಹೇಳೋದು ಅದಕ್ಕೆ ನಾ ಹೀಗೆ ಅರ್ಥ ಹೇಳಿದ್ರೆ ನೀವು ಹೇಗೆ ಏನ್ ಹೇಳ್ತೀರಾ ಅಂತ ಅಷ್ಟೇ ಹೊರತು, ಅವ್ರು ಹೇಳೋದು ಬರೀ ಭಾವನೆನೆ. ನಿಮ್ಗೆ ಪ್ರೀತಿ ತುಂಬಾ ಇದ್ರೆ ಏಕಾಗ್ರತೆ ಬರುತ್ತಲ್ಲ, ಅಷ್ಟೇ ಭಾವನೆ ಫಲವೇ ಹೊರತು ಭಾವನೆಯಿಂದ ಎಲ್ಲೂ ಜ್ಞಾನ ಆಗೋದೇ ಇಲ್ಲ. ಹೌದು, ಯುಕ್ತಿ ಸೇರ್ಸಿದ್ರೆ ಅವ್ರು ಹೇಳ ಏನಂತ ನಾವು ಹೇಳುವಂತಹದ್ದು ಪದಾರ್ಥ ಅನ್ವಯ ವ್ಯತಿರೇಕ ಯುಕ್ತಿಗೆ ನಾವು ಮತ್ತೆ ಮಾಡ್ಬೇಕಲ್ಲ, ಅದನ್ನೇ ಭಾವನೆ ಅಂತ ಅಂತೀವಿ. ಅದು ಭಾವನೆ ಅಲ್ಲ, ಅದು ಅವನು ಹೇಳ್ತಾನೆ ಅಷ್ಟೇ. ಈಗ ಪದಾರ್ಥಗಳನ್ನ ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದೆಯಲ್ಲ, ಅದನ್ನೇ ನಾನು ಪ್ರಸಂಖ್ಯಾನ ಅಂತ ಅಂತೀನಿ ಇಂದ. ಅದಾಗಲ್ಲ, ಅದು ಬರೀ ಏಕಾಗ್ರತೆ ಅಷ್ಟೇ ಬರುತ್ತೆ ಹೊರತು ಈ ಅರ್ಥ ನೀ ಹೇಳೋ ಅರ್ಥ ಬರಲ್ಲ ಅದಕ್ಕೆ. ಅಂದ್ರೆ ನಿಧಿಧ್ಯಾಸನಕ್ಕೆ ಅವನು ಪ್ರಸಂಖ್ಯಾನ ಅಂತ ಕರೆದ್ರೆ, ನೀ ಪ್ರಸಂಖ್ಯಾನ ಅಂತ ಕರಿತಿರೋದ್ರಿಂದ ಬರಲ್ಲ ಅಂತ ಹೇಳ್ತಿದ್ದೀರಾ? ಪ್ರಸಂಖ್ಯಾನ ಅಂದ್ರೆ ಭಾವನೆಯ ಆವೃತ್ತಿ ಆದ್ರೆ ಅದು ನಿಧ್ಯಾಸನ ಅಲ್ಲ. ಅಲ್ಲ, ಹಿಂದ್ಗಡೆ ಶ್ಲೋಕದಲ್ಲಿ ಯುಕ್ತಿ ಮತ್ತೆ ಶಾಸ್ತ್ರ ಎರಡನ್ನೂ ಸೇರಿಸ್ಕೊಂಡು ಪ್ರಸಂಖ್ಯಾನ ಅಂತ ಅವ್ನು ಹೇಳ್ತಾನಲ್ವಾ? ಹೌದು ಹೇಳಿದ್ದ, ಅದನ್ನು ಒಪ್ಲಿಲ್ಲ ಅವ್ರು ಹೇಳಿದ್ ನಿಜ. ಪ್ರಸಂಖ್ಯಾನ ನಾಮ ತತ್ವಮಸ್ಯಾರಿ ಶಬ್ದಾರ್ಥ ಅನ್ವಯ ವ್ಯತಿರೇಕ ಯುಕ್ತಿ ವಿಷಯ ಬುದ್ಧ್ಯಾಮ್ರೇಡನಂ ಅಭಿಧೀಯತೆ ಅಂತ ಹೇಳಿದ್ನಲ್ಲ, ಅವನು ಹೇಳಿದ ಅಷ್ಟೇ ಹೊರತು ಅದಾಗೋದಿಲ್ಲ. ಯಾಕೆ ಅಂದ್ರೆ ಪ್ರಸಂಖ್ಯಾನ ಅನ್ನೋದು ಏಕಾಗ್ರತೆಯನ್ನುಂಟು ಮಾಡುವ ಒಂದು ಭಾವನೆಯ ಹೊರತು ನೀನು ಅಂದ್ರೆ ನಾನು ಅರ್ಥ ಅದಕ್ಕೆ ಹೇಳ್ತೀನಿ, ನೀನು ಹೇಳಿರೋ ಅರ್ಥ ಅಲ್ಲ. ಪ್ರಸಂಖ್ಯಾನ ಅಂದ್ರೆ ಪುನಃ ಆವೃತ್ತಿ ಮಾಡುವ ಭಾವನೆಯೇ ಉಪಾಸನೆಯೇ ಪ್ರಸಂಖ್ಯಾನ ಅಂತ. ನಾನ್ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕು, ಅದು ಹೋಗುತ್ತೆ ಜ್ಞಾನ ಅಂತ. ಅದು ನೀವು ಹೇಳೋದೇನು, ಪದಗಳ ಅರ್ಥವನ್ನ ಅನ್ವಯ ವ್ಯತಿರೇಕದಿಂದ ಮಾಡಿ ಆಮೇಲೆ ವಾಕ್ಯಾರ್ಥದ ಅನುಭವ ಆಗತ್ತಲ್ಲ, ಅದು ನಾವು ಒಪ್ತೀವಿ, ಅವರು ಒಪ್ತಾರೆ. ಅಲ್ಲಿಗೆ ಪ್ರಸಂಖ್ಯಾನ ಅಲ್ಲ ಪದ, ವಾಕ್ಯಾರ್ಥ ವಿಚಾರ ಕ್ರಮ ಆಗ್ಬಿಡತ್ತೆ. ಅವ್ರು ಹೇಳಿದ್ದು ನಿಜ, ಆದ್ರೆ ಇವ್ರು ಒಪ್ಬೇಕಲ್ಲ. ಪ್ರಸಂಖ್ಯಾನಂ ನಾಮ ಅಂತ ಅವ್ನು ಶುರು ಮಾಡಿದ್ರೆ ಪ್ರಸಂಖ್ಯಾನಂ ನಾಮ ಆವೃತ್ತಿ ಮಾತ್ರಂ ಅಷ್ಟೇ ಅರ್ಥ ಪ್ರಸಂಖ್ಯಾನ ಶಬ್ದಕ್ಕೆ. ಆಮ್ರೇಡಿತ ಅಂತ ಇಲ್ಲಿ ಹೇಳ್ತಾರೆ, ಮುಂದೆ ಬರುತ್ತೆ ಆಮ್ರೇಡನಂ, ಎಲ್ಲೋ ಒಂದು ಆಮ್ರೇಡನ ಅಂತ ಒಂದು ಬಂತಲ್ಲಪ್ಪ. ವಿಷಯ ಬುದ್ಧಿ ಆಮ್ರೇಡನಂ ಅಭಿಧೀಯತೆ, ಯುಕ್ತಿ ವಿಷಯ ಬುದ್ಧಿ ಆಮ್ರೇಡನ ಅಂತ. ಆಮ್ರೇಡನ ಅಂದ್ರೆ ಮತ್ತೆ ಮಾಡುವುದು. ಮತ್ತೆ ಮಾಡೋದು ಅನ್ನೋದು ಪದಾರ್ಥಗಳ ಅನ್ವಯ ವ್ಯತಿರೇಕ ಯುಕ್ತಿಯನ್ನ ಮತ್ತೆ ಮಾಡೋದು ಗೊತ್ತಾದ್ಮೇಲೆ ಮಾಡಲ್ಲ, ಗೊತ್ತಾಗೋ ಮುಂಚೆ ಮಾಡೋದನ್ನ ನಾವು ಅದನ್ನು ಪ್ರಸಂಖ್ಯಾನ ಅಂತ ಕರೆಯೋದು ಇಲ್ಲ. ಅದು ನಿಧ್ಯಾಸನ ಪ್ರಯತ್ನ ಬೇರೆ. ವಾಕ್ಯಾರ್ಥ ಮಾಡುವ ಆವೃತ್ತಿ ಬೇರೆ, ನಿಧ್ಯಾಸನವನ್ನ ಮಾಡುವಂತಹ ಆವೃತ್ತಿ ಬೇರೆ, ಉಪಾಸನೆ ಮಾಡುವ ಆವೃತ್ತಿ ಬೇರೆ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ವಾಕ್ಯಾರ್ಥದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಪದಾರ್ಥಗಳು ಇವರೇ ಹೋಗ್ತಾರೆ ಅವರು. ಅವ್ರು ಮುಂಚೆ ಹೇಳಿದ 3ನೇ ಅಧ್ಯಾಯದಲ್ಲಿ ಯಾಕೆ ತ್ವಮರ್ಥ ಆಗಲ್ಲ ಅಂದ್ರೆ ಅದೇನ್ ಹೇಳಿದ ಮೊಟ್ಟ ಮೊದಲನೇ ಶ್ಲೋಕದಲ್ಲಿ, ತ್ವಮರ್ಥಸ್ಯಾನ ವಿಜ್ಞಾನ ತತ್ವ ಸಾವಿತೋ ವೇತ್ತಿ ವಾಕ್ಯ ನಚೇ ತತ್ವಮಸಿ ಇತ್ಯತಃ ತ್ವಮರ್ಥಸ್ಯಾನ ವಿಜ್ಞಾನ
ಅಂತ ಶಿರು. ತ್ವಂ ಪದಾರ್ಥವು ಗೊತ್ತಾಗದೇ ಇರೋದ್ರಿಂದ ತತ್ವಮಸಿ ಪದಾರ್ಥ ಗೊತ್ತಾಗಿಲ್ಲ ಅಂದ್ರು. ತತ್ ಪದಾರ್ಥಕ್ಕೆ ಜಗತ್ ಕಾರಣ ಬ್ರಹ್ಮ. ತ್ವಂ ಪದಾರ್ಥ ಅಂದ್ರೆ ದೇಹಾದಿಗಳಿರೋ ನಾನು. ಈಗ ಅದನ್ನ ಪದಾರ್ಥವನ್ನ ಅನ್ವಯ ವ್ಯತಿರೇಕನ್ನ ಮಾಡ್ತೀವಿ ಅಂತ ಅವ್ರು ಶುರು ಮಾಡಿರೋದೇ ಅನ್ವಯ ವ್ಯತಿರೇಕ ಪದಾರ್ಥವನ್ನ. ಅದನ್ನ ಅವನು ಆಮ್ರೇಡ ಅಂತ ಹೇಳ್ತೀನಿ ಅಂತಂದ್ರೆ ಒಪ್ಪಲ್ಲ ಅವರು. ನೀನ್ ಅದನ್ನ ಆಮ್ರೇಡನ ಅಲ್ಲ ಅದು. ಆಮ್ರೇಡನ ಅಂದ್ರೆ ಬರೀ ರಿಪಿಟೇಷನ್, ಕೇವಲ ರಿಪಿಟೇಷನ್ ಅಲ್ವೇ ಅಲ್ಲ ಅದು. ಅವ್ರು ಹೇಳಿದ್ದನ್ನು ಒಪ್ಪಲ್ಲ. ಇವನು ಹೇಳ್ತಾನೆ ಅಭ್ಯಾಸದ ಫಲ ಅಂತ. ಈಗ ಹೋಗೋಣ. ದುಃಖ್ಯಸ್ಮೀತ್ಯಪಿ ಚೇದ್ವಸ್ತ ಕಲ್ಪಕೋಟ್ಯುಪಬೃಂಹಿತ. ಕಲ್ಪಕೋಟಿ ಜನ್ಮಗಳಿಂದ ಉಪಬೃಂಹಿತ ಕೂಡಿ ಹಾಕಿರೋದು. 1 ಕೋಟಿ ಜನ್ಮಗಳಿಂದ ಈ ದುಃಖಿ, ನಾನು ಸಂಸಾರಿ, ನಾನು ಕರ್ತೃ, ಭೋಕ್ತೃ, ಬದ್ಧ ಇತ್ಯಾದಿಗಳನ್ನು ಕೂಡ್ಕೊಂಡು ಅಷ್ಟು ವರ್ಷಗಳಿಂದ ಇದೆ. ದುಃಖ್ಯಸ್ಮೀತಿ ಕಲ್ಪಕೋಟಿ ಉಪಬೃಂಹಿತ ಬುದ್ಧಿ ಪ್ರಸಂಖ್ಯಾನ ಮಾತ್ರೇಣ ಅಭ್ಯಾಸಜೇನ ಧ್ವಸ್ತ ಚೇತ್. ಅದಾಗೋಲ್ಲ. ಸ್ವಲ್ಪೀಯೋ ಅಭ್ಯಾಸಜ. ಅಭ್ಯಾಸ ಸ್ವಲ್ಪೀಯ ವಿಗ್ರಹವಾಕ್ಯ ಇದೆ. ಸ್ವಲ್ಪೀಯಸ ಅಭ್ಯಾಸೇನ ಜಾತ. ಸ್ವಲ್ಪೀಯಾಂಶ್ಚಾಸೋ ಅಭ್ಯಾಸಶ್ಚ ಸ್ವಲ್ಪೀಯೋಭ್ಯಾಸ ಕರ್ಮಧಾರಯ. ಸ್ವಲ್ಪೀಯಸ ಅಭ್ಯಾಸೇನ ಜಾತ. ಇದು ಕರ್ಮಧಾರಯ ಮಾಡಿ ಆಮೇಲೆ ಸ್ವಲ್ಪ ಅಭ್ಯಾಸೇನ ಜಾತಾಭ್ಯಾಸಜ ಅಂತ ಮಾಡುದು. ಭಾವನಾ ಸ್ವಲ್ಪ ಅಭ್ಯಾಸ ಮಾಡಿರೋದ್ರಿಂದ ಹುಟ್ಟಿದಂತ ಭಾವನೆಯಿಂದ ಕಲ್ಪಕೋಟಿಗಳಿಂದ ಬಂದಿರೋ ಭಾವನೆ ಹೋಗ್ಬಿಡುತ್ತೆ ಅಂತೀಯಲ್ಲ, ಅದು ಹೇಗಾಗತ್ತೆ? ಸಾಧ್ಯವೇ ಇಲ್ವಲ್ಲ. ಸಿದ್ಧಾಂತ ಹೋಗಲ್ಲ ಅಂತ. ಭಾವನೆಯಿಂದ ದುಃಖಿಯಾಗಿದ್ದೀನಿ, ಸಂಸಾರಿಯಾಗಿದ್ದೀನಿ ಹೋಗಲ್ಲ. ಈಗ ನಮ್ಗೆ ದುಃಖ ಆಗ್ತಾ ಇರೋ ಅನುಭವ ಇದೆ ಅಂತ ಇಟ್ಕೋಣ. ಅದು ತಪ್ಪಲಿಕೆಯ ಅನುಭವ. ಭಾವನೆ ಮಾಡೋ, ನಂಗೆ ದುಃಖ ಇಲ್ಲ ಭಾವನೆ ಮಾಡೋದು ಹೋಗುತ್ತಾನ. ಉರಿತಾ ಇದೆ, ಬೆಂಕಿ ಹಾಕಿ ಮೈ ಉರಿತಾ ಇದೆ, ಕೈ ಉರಿ ಇಲ್ಲ ಭಾವನೆ ಮಾಡಿದ್ವಿ, ಉರಿ ಹೋಗುತ್ತಾ? ಉರಿತಾ ಇರೋ ಅನುಭವ ದುಃಖ ಕಾಣಿಸ್ತಾ ಇದೆ, ಅದ್ಯಾಕೆ ಹೋಗುತ್ತಾ? ಹೋಗಲ್ಲ. ಅವ್ರು ಹೇಳ್ತಾ ಇರೋದು ಭಾವನಾ ಮಾತ್ರದಿಂದ ಕಲ್ಪಕೋಟಿಯಿಂದ ಬಂದಂತಹ ದುಃಖಿತ್ವಾದಿಗಳು ಏನ್ ಮಾಡಿದ್ರು ಹೋಗೋದಿಲ್ಲ. ಅಭ್ಯಾಸ ಸ್ಥಾಸ್ಮಿ ಇತ್ಯತ್ರ. ಅದೇ ಈ ಸ್ವಲ್ಪ ಅಭ್ಯಾಸದಿಂದ ಬಂದದ್ದು ಹೋಗ್ಬಿಡುತ್ತೆ. ಅದು ಸ್ಥಾಸ್ನು ಅಂದ್ರೆ ಸ್ಥಿರವಾಗಿ ಇದ್ದು ಬಿಡುತ್ತೆ, ಮತ್ತೆ ಬರೋದೇ ಇಲ್ಲ ಅನ್ನೋತ್ತೆ. ಇದಕ್ಕೆ ಪ್ರಮಾಣ, ಯಾವ ಪ್ರಮಾಣ ಇದೆ ಅದಕ್ಕೆ? ಇನ್ನೊಂದ್ಸಲ ಅರ್ಥ ಹೇಳ್ತೀನಿ ನೋಡು. ಕಲ್ಪಕೋಟಿಯಿಂದ ಉಪಬ್ರಹ್ಮಿತವಾದ ದುಃಖಿಯಾಗಿದ್ದೀನಿ ಎಂಬ ಭಾವನೆಯೋ ದುಃಖಸ್ಮೀತ್ಯಪಿ ಭಾವನಾ ಅಭ್ಯಸಾಜೇನ ಧ್ವಸ್ತಾಚೇತ್. ಸ್ವಲ್ಪವಾದ ಅಭ್ಯಾಸದಿಂದ ನಾಶವಾಗುವುದಾದರೆ ಸಾ ಭಾವನಾ ಸ್ಥಾಸ್ಮಿ, ಆ ಭಾವನೆಯು ಸ್ಥಿರವಾಗಿರುತ್ತೆ. ಏನು ಪ್ರಮಾಣ ಇದೆ? ಏನು ಪ್ರಮಾಣ ಇಲ್ಲ ಇರುತ್ತೆ. ಸುಮ್ಮನೆ ನೀವು ಹೇಳ್ತೀರ. ಅರ್ಥವಾಯ್ತಾ? ಸ್ಥಾಸ್ನು ಅಂದ್ರೆ ಸ್ಥಿರ. ಅದು ಸ್ತ್ರೀಲಿಂಗ. ಸ್ಥಾಸ್ನು ಪುಲ್ಲಿಂಗ, ಸ್ಥಾಸ್ನು ನಪುಂಸಕಲಿಂಗ, ಸ್ಥಾಸ್ಮಿ ಏನು? ಇವ್ರಿಗೆ ಅವ್ರನ್ನ ಕಾಲು ಹಿಡಿದ ತಲೆ ಚಚ್ಚಿದ್ರೆ ಏನಾದ್ರು ಅರ್ಥ ಹೇಳ್ತಾರೋ ಏನೋ. ಪ್ರಯೋಗ ಮಾಡಿರೋದೋ ಮಾಡಿ. ಯಪ್ಪೋ ಏನ್ ಸಂಸ್ಕೃತ ಸ್ವಲ್ಪೀಯೋಭ್ಯಾಸಜ ಅನ್ನೋದನ್ನ ಅಲ್ಲ, ಎಸ್ ಮಾರ್ಕ್ ಬೇರೆ ಕೊಟ್ಬಿಟ್ಟಿದ್ದಾರೆ. ನೀನ್ ಬಿಡಿಸುವಾಗ ಸ್ವಲ್ಪೀಯ ಅಭ್ಯಾಸಜ ಮಾಡ್ತಾರೆ. ಅದು ಒಂದೇ ಪದ, ಅವಾಗ ಅನ್ವಯ ಸಿಗಲ್ಲ, ವಿಗ್ರಹವಾಕ್ಯ ಹೊಂದ್ಸೋಕ್ ಬರಲ್ಲ. ಸಂಸ್ಕೃತ ಚೆನ್ನಾಗಿ ಬರ್ಬೇಕು, ವೇದಾಂತ ಚೆನ್ನಾಗಿ ಅರ್ಥ ಆಗಿರ್ಬೇಕು, ಸುರೇಶ್ವರ ಅನುಗ್ರಹ ಬಿದ್ದಿರ್ಬೇಕು, ಗುರುಗಳ ಅನುಗ್ರಹ ಏನಾದ್ರು ಒಂಚೂರು ಅರ್ಥ ಹೇಳ್ಬೇಕು. ಈಗ ಏನು ಅರ್ಥ ಆಗಲ್ಲ. ಅಯ್ಯೋ ಕಷ್ಟ ಆಗತ್ತೆ. ಏನಪ್ಪಾ ನಮ್ಮಿವ್ರು ಏನೋ ಒಂದು ಕೇಳ್ಬೇಕು ಅಂದ್ಬಿಟ್ಟಿದ್ದಾರೆ. ಹೇಳೆ ಹೇಳ್ರೆ. ಇಲ್ಲಿ ಪ್ರಸಂಖ್ಯಾನ ಅನ್ನುವಾಗ ಭಾವನೆ ಅಂತ ಹೇಳುವಾಗ ಅವ್ರು ಹೇಳೋ ಡೆಫಿನೇಷನ್ ಪ್ರಕಾರನೇ ಅದನ್ನ ಇಟ್ಕೋಬೇಕಲ್ವಾ? ಹೌದು. ನೀವು ಒಪ್ಪೋದು ಬಿಡೋದು ಅಲ್ಲ. ಅವ್ರು ಹೇಳ ಯಾವ ರೀತಿ ನಾನು ಮಾಡ ಸರಿಪಾ, ಅವ್ರು ಹೇಳೋ ಡೆಫಿನೇಷನ್ ನಲ್ಲಿ ಕ್ಲಿಯರ್ ಆಗಿ ಡೆಫೈನ್ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಪಕ್ಷ ಹೇಳಲ್ಲ, ಅವಾಗ ಅದ ಪ್ರಸಂಖ್ಯಾನ ಅರ್ಥವೇ ಆಗಲ್ಲ. ಅದು ಪ್ರಕಾರ ಏನು? ನಾನು ಗುರುಗಳೇ, ನಾನು ಯಾವ ರೀತಿ ಪ್ರಸಂಖ್ಯಾನ ಮಾಡ್ತೀನಿ ಅನ್ನೋ ರೀತಿಯನ್ನ ಅವನು ಅದರಲ್ಲಿ ಹೇಳಿದ್ದಾನೆ.
ಆ ರೀತಿ ಮಾಡಿದಾಗ ಅದು ನಮ್ಮ ಪಕ್ಷವೋ ಅವ್ರ ಪಕ್ಷವೋ ಜ್ಞಾನ ಆಗುದಂತೂ ಸತ್ಯ. ನಿಜಪ್ಪ, ಅವರು ಭಾವನಾರೂಪವಾದ ಪ್ರಸಂಖ್ಯಾನವನ್ನು ಹೇಳ್ತಾರೆ. ನಾನು ಆ ರೀತಿ ಪ್ರಸಂಖ್ಯಾನ ಮಾಡ್ತೀನಿ ಇಲ್ಲಿ ಹೇಳಿ ಗುರುಗಳು. ಒಂದು ವಿಷಯ ಕೇಳಿ, ಪ್ರಸಂಖ್ಯಾನ ಅಂದ್ರೆ ಆವೃತ್ತಿ ಅಂತ ಅಷ್ಟೇ ಅರ್ಥ. ಆವೃತ್ತಿಗೆ ಭಾವನಾರೂಪವಾದ ಆವೃತ್ತಿಯೋ ಪದಾರ್ಥ ವಿವೇಕ ರೂಪವಾದ ಆವೃತ್ತಿಯೋ ಅನ್ನೋ ಚರ್ಚೆ. ಅದನ್ನೇ ಹೇಳ್ತೀನಿ ಅಂದ್ರೆ ಪಕ್ಷಾಂತರವೇ ಇಲ್ಲ. ನಿಮ್ಮ ಸಿದ್ಧಾಂತ ಪದಾರ್ಥ ನಿಮಿತ್ತವಾಗಿ ಅಂದ್ರೆ ಈಗ ಯಾವುದೇ ಭಾವನೆ ಮಾಡ್ಬೇಕಾದ್ರೂ ವೇದದಲ್ಲಿ ಹೇಳಿರ್ತಕ್ಕಂತ ಒಂದು ವಸ್ತುವನ್ನು ಇಟ್ಕೊಂಡೇ ಭಾವನೆ ಮಾಡೋದು. ದುಃಖಿ ದುಃಖಿ ಹೋಗ್ಲಿ ಅಂತಲ್ಲ. ಯಾವುದೇ ಒಂದು ವಸ್ತು, ಈಗ ರಾಮನ ಸಗುಣ ರೂಪವನ್ನ ಅಥವಾ ನಿರ್ಗುಣ ರೂಪವನ್ನ ಇಟ್ಕೊಂಡು ಭಾವನೆ ಮಾಡುವಾಗ ಸಗುಣ ರೂಪವೇ ಆಗ್ಲಿ ನಿರ್ಗುಣ ರೂಪವೇ ಆಗ್ಲಿ ಅದು ಕೂಡ ಭಗವಂತನ ಒಂದು ಭಾವನಾ ರೂಪವಾದ ಕಾರಣ ಅದು ಹೈಯರ್ ವೇದದಲ್ಲಿ ಹೇಳಿರ್ತಕ್ಕಂಥ ಉತ್ಕೃಷ್ಟವಾದ ವಸ್ತುವನ್ನೇ ಇಟ್ಕೊಂಡು ಭಾವನೆ ಮಾಡೋದ್ರಿಂದ ಈ ರೀತಿ ಪ್ರಸಂಖ್ಯಾನ ಮಾಡಿದಾಗ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಏನ್ ಹೇಳಿದ್ರು, ಆಗಲ್ಲ ಅನ್ನಲಿಲ್ಲ ಅವರು. ಆ ಪ್ರಸಂಖ್ಯಾನದಿಂದ ಆಗುವ ಫಲವು ನಿತ್ಯವಲ್ಲ. ಬ್ರಹ್ಮಲೋಕ ಕಳಿಸ್ತೀನಿ ನಿಮ್ಮನ್ನ, ನೀವು ಚೆನ್ನಾಗಿ ಪ್ರಸಂಖ್ಯಾನ ಮಾಡಿದ್ರೆ ಪೂರ್ಣ ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಆದ್ರೆ ನಿತ್ಯ ಅಲ್ಲ, ಸ್ಥಿರವಲ್ಲ ಅಂತ ಅಷ್ಟೇ ಹೇಳಿದ್ರು ಹೊರತು ಭಾವನೆ ಪ್ರಯೋಜನ ಇಲ್ಲ ಅಂತ ಹೇಳಿಲ್ಲ ಅವರು. ಆದ್ರೆ ಭಾವನೆ ಹೇಳಿರೋ ವಾಕ್ಯವನ್ನೇ ತಗೋಬೇಕು. ನೀವು ಜ್ಞಾನವಾಗಿ ನಿಮಿಷ್ಟದಾಗ ಭಾವನೆ ಮಾಡಬಾರ್ದು. ವೇದದಲ್ಲಿ ಹೇಳಿದೆ ಒಪ್ಕೋತೀವಿ, ಭಾವನೆ ಹೇಳಿದೆ ಅದನ್ನೇ ಪ್ರಸಂಖ್ಯಾನ ಒಪ್ಕೋತೀವಿ, ಅದ್ರಲ್ಲಿ ಫಲ ಆಗತ್ತೆ ಅನ್ನೋದನ್ನು ಒಪ್ಕೋತೀವಿ. ಆದ್ರೆ ಅದು ಸ್ಥಿರ ಅಲ್ಲ ಅಷ್ಟೇ. ನಾವು ಪ್ರಮಾ ಶಾಸ್ತ್ರಾಸ್ಥಾಸ್ನತ್ವಂ ಭವಿಷ್ಯತಿ ನೈವಂ ಯಥಾವಸ್ಥಿತ ವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರ ಕಾರಿತ್ವಾತ್ ಶಾಸ್ತ್ರಸ್ಯ ನಹಿ ಶಾಸ್ತ್ರಂ ಪದಾರ್ಥ ಶಾಕ್ತ್ಯಾಧಾರಕೃತ ಶಾಸ್ತ್ರಂ ಪ್ರಸಿದ್ಧಂಚ ಲೋಕೆ. ತಿಳಿಸಲವದಪ್ಪ. ನನು ಶಾಸ್ತ್ರಾತ್ ಶಾಸ್ತ್ರತ್ವಂ ಭವಿಷ್ಯತಿ ನೈವಂ ಯಥಾವಸ್ಥಿತ ವಸ್ತು ಯಾಥಾತ್ಮ್ಯ ಬೋಧ ಮಾತ್ರಕಾರಿತ್ವಾತ್ ಶಾಸ್ತ್ರಸ್ಯ ನಹಿ ಪದಾರ್ಥ ಶಕ್ತ್ಯಾಧಾರಕೃತ ಶಾಸ್ತ್ರಂ ಪ್ರಸಿದ್ಧಂಚ ಲೋಕೆ. ಇಲ್ಲಿ ಅನುಭವವನ್ನು ವಾಕ್ಯವನ್ನು ಜೊತೆಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಶಾಸ್ತ್ರ ವಾಕ್ಯ ಇದೆಯಪ್ಪ, ಅನಂತವಾದಂತಹ ಲೋಕವನ್ನ ಗೆಲ್ತಾನೆ, ಅನಂತ ಕಾಲವಾದ ಅಮೃತತ್ವವನ್ನು ಪಡಿತಾನೆ ಭಾವನೆಯಿಂದ ಅಂತಿದೆ. ಶಾಸ್ತ್ರದಿಂದ ಸ್ಥಿರವಾದಂತಹ ಫಲ ಬರ್ಬೋದು, ಶಾಸ್ತ್ರವಾಕ್ಯ ಇದೆಯಲ್ಲ ಅಂತ ಒಂದು ಪೂರ್ವಪಕ್ಷ. ನೀ ಶಾಸ್ತ್ರಾತ್ ಅಂದ್ರೆ ಶಾಸ್ತ್ರ ಪ್ರಾಮಾಣ್ಯಾತ್ ಅರ್ಥ. ಶಾಸ್ತ್ರ ಪ್ರಮಾಣ ವಾಕ್ಯದಿಂದ ಬ್ರಹ್ಮಲೋಕದಲ್ಲಿ ಸ್ಥಿರವಾಗಿರ್ತಾನೆ ಅಂತ ಯಾಕೆ ಮಾಡಬಾರ್ದು? ವಾಕ್ಯ ಇದೆಯಲ್ಲ ಅಂದ್ರೆ ನೈವಂ, ಹಾಗಾಗಲ್ಲ. ಇದು ಅನುಭವ ವಿರುದ್ಧವಾದಂತಹ ಅರ್ಥ. ಶಾಸ್ತ್ರವು ಯಾವಾಗಲೂ ಇರುವಂತಹ ವಸ್ತುವಿನ ಯಥಾರ್ಥ ಸ್ವರೂಪವನ್ನು ತಿಳಿಸೋದಷ್ಟೇ ಹೊರತು ವಸ್ತುವಿಗೆ ಶಕ್ತಿಯನ್ನುಂಟು ಮಾಡಲ್ಲ. ಬ್ರಹ್ಮಲೋಕಕ್ಕೆ ಹೋದರೂ ಹೋಗಿ ಪಡೆದದ್ದೆಲ್ಲವೋ ನಿತ್ಯ ಅಂತ ಒಂದು ನ್ಯಾಯ ಇದೆ. ಆ ಹೋಗಿ ಪಡೆದದ್ದು ಅನಿತ್ಯ ಅನ್ನೋ ನ್ಯಾಯವನ್ನ ಶಾಸ್ತ್ರವಾಕ್ಯ ಅಲಗಳೆಯಲ್ಲ. ಯಾವ್ದಾದ್ರು ಅಲ್ಲಿ ಸ್ವರ್ಗಲೋಕವೋ ಬ್ರಹ್ಮಲೋಕವೋ ನೀವು ಹೋಗಿ ಪಡ್ಕೊಂಡ್ರೆ, ಮಾಡಿ ಉತ್ಪಾದನೆ ಮಾಡಿ ಇಟ್ಕೊಂಡ್ರೆ ಫಲ ಇಲ್ಲ ಅಂತಿಲ್ಲ, ಅದು ಸ್ಥಿರ ಅಲ್ಲ, ಗಟ್ಟಿ ಅಲ್ಲ. ಬೇಕಾದ್ರೂ ಹೋಗಿ ನೋಡ್ರಿ, ನಾವು ಬೇಡ ಅನ್ನಲ್ಲ. ಆದ್ರೆ ಯಥಾವಸ್ಥಿತ ವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರ ಕಾರಿತ್ವ ಶಾಸ್ತ್ರಸ್ಯ. ಆ ಷಷ್ಠಿ ತೆಗೆದು ವಾಕ್ಯ ನೋಡ, ತ್ವಾತು ತೆಗಿ ಷಷ್ಠಿನೂ ತೆಗೆದು. ಶಾಸ್ತ್ರಂ ಯಥಾವಸ್ಥಿತ ಮಾತ್ರಮಲ್ಲ, ಕಾರ್ಯ ಸೇರ್ಸೋ, ಕಾರ್ಯ ಸೇರ್ಸೋ, ದೀರ್ಘ ಅಲ್ಲ, ಹ್ರಸ್ವ. ಶಾಸ್ತ್ರಂ ಯಥಾವಸ್ಥಿತ ವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರಕಾರಿ ಶಾಸ್ತ್ರಂ. ಶಾಸ್ತ್ರ ಅನ್ನೋದು ಇದ್ದ ವಸ್ತುವಿನ ಇದ್ದಾಗೆ ಜ್ಞಾನವನ್ನುಂಟು ಮಾಡೋದಕ್ಕೆ ಹೊರಟಿದೆಯೇ ಹೊರತು ವಸ್ತುಗೇನೋ ಶಕ್ತಿ ತೋರಕ್ ಆಗಲ್ಲ. ಬ್ರಹ್ಮಲೋಕದಲ್ಲಿ ಏನ್ ನಿಯಮ ಇದೆಯೋ ಅಷ್ಟೇ. ಆ ಬ್ರಹ್ಮಲೋಕಕ್ಕೆ ಹೋಗ್ತೀಯ, ಅದು ಎಷ್ಟೋ ಇರ್ತೀಯ, ವಾಪಸ್ ಬರ್ಬೇಕು ಬರ್ಬೇಕು ಅಷ್ಟೇ. ಅಲ್ಲೇ ನೀವು ಅಲ್ಲೇ ಅಂತಲ್ಲ ಅವ್ರು ಹೇಳೋದನ್ನು. ಅಮೇರಿಕಾಕ್ ಹೋದ್ರೆ ತಿಳ್ಕೊಳ್ಳಿ,
ಎಲ್ಲಿ ಹೋದ್ರು ಅದೇನು ಸ್ಥಿರ ಅಲ್ಲ. ಸ್ಥಿರವಾದಂತಹದ್ದು ಈ ಪ್ರಪಂಚದಲ್ಲಿ ಪಡೆದವನು ಯಾವನೊಬ್ಬನೂ ಇಲ್ಲ. ಅದಕ್ಕೆ ಲೋಕದಲ್ಲಿ ದೃಷ್ಟಾಂತಗಳಿದೆಯಲ್ಲ, ಯಾವುದನ್ನು ಪಡ್ಕೊಂಡ್ರು ಬಿಟ್ಟು ಹೋಗ್ತೀವಲ್ಲ. ಉತ್ಪಾದನೆ ಮಾಡಿದ್ದು ಪಡ್ಕೊಂಡದ್ದು ಯಾವುದು ಸ್ಥಿರವಲ್ಲ ಅಂತ ಲೋಕದ ಅನುಭವ ಇರೋದ್ರಿಂದ ಇವು ಶಾಸ್ತ್ರ ಇದ್ದ ವಸ್ತುವಿನ ಇದ್ದಾಗಿ ತಿಳಿಸ್ಬೇಕೇ ಹೊರತು ಅದು ಶಾಸ್ತ್ರ ಜ್ಞಾಪಕವೇ ಹೊರತು ಪದಾರ್ಥ ಶಕ್ತಿಯನ್ನು ಉಂಟು ಮಾಡೋಲ್ಲ. ಯಾವ ಪದಾರ್ಥಕ್ಕೂ ಬೆಂಕಿ ತಂಪಾಗಿದೆ ಅಂತ ಶಾಸ್ತ್ರ ಹೇಳಿದೆ ಅಂತ ಆಗಲ್ಲ. ಇದರಿಂದ ಶಾಸ್ತ್ರವು ಕೇವಲ ಜ್ಞಾಪ. ಅದು ಕರೆಕ್ಟ್ ಅಮ್ಮ. ಈಗ ನ್ಯಾಯ ಏನ್ ಗೊತ್ತಾ, ಹೋಗಿ ಪಡೆದದ್ದು ಸ್ಥಿರವೋ ಅಲ್ಲವೋ ಅಷ್ಟೇ ಚರ್ಚೆ. ಸ್ಥಿರ ಅದು ಎಲ್ಲಾ ಕಡೆಗೂ ಸಮಾನ ನ್ಯಾಯ. ಅಷ್ಟನ್ನು ಇಟ್ಕೊಂಡು ಶಾಸ್ತ್ರವು ಬ್ರಹ್ಮಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅದು ಸ್ಥಿರ ಅಲ್ಲ. ಶಾಸ್ತ್ರದಿಂದ ಸ್ಥಿರವಾಗತ್ತೆ ಇಂದ ಶಾಸ್ತ್ರದಿಂದ ಸ್ಥಿರ ಮಾಡಕ್ಕಾಗಲ್ಲ. ಯಾಕಂದ್ರೆ ಹೋಗಿ ಪಡೆದದ್ದಾಗಿದೆ. ಇದು ಚತುರ್ವಿಧವಾದಂತಹ ಕ್ರಿಯಾಫಲ: ಆಪ್ಯ, ಸಂಸ್ಕಾರ್ಯ, ಉತ್ಪಾದ್ಯ, ವಿಕಾರ್ಯ. 4 ಸ್ಥಿರ ಅಲ್ಲ. ಹಾಲು ಮೊಸರಾಯ್ತು ಅಂತ ಇಟ್ಕೊಳ್ಳಿ, ಎಂಥ ಫ್ರಿಜ್ ಅಲ್ಲಿ ಇಟ್ಟರು ಅದು ಸ್ಥಿರ ಆಗಲ್ಲ. ಸ್ವಲ್ಪ ದಿವಸ ಕೆಟ್ಟ ಹೋಗೇ ಹೋಗುತ್ತೆ. ಯಾವುದು ಪಡೆದದ್ದೋ, ಯಾವುದು ವಿಕಾರವೋ, ಯಾವುದು ಸಂಸ್ಕಾರವೋ ಎಲ್ಲ ಅಷ್ಟೇ. ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡ್ಬೇಕು, ಸ್ಥಿರ ಅಲ್ಲ. ಒಂದ್ ದಿವಸ ಕ್ಲೀನ್ ಆಯ್ತು ಇನ್ನು ಕ್ಲೀನ್ ಆಗೇ ಇರುತ್ತೆ, ಆಗಲ್ಲ. ನೆನ್ಪಿಟ್ಕೊಂಬಿಡೆ. ಪಾತ್ರೆ ತೊಳೆದಾಯ್ತು, ಯಾವ ಜೀವ ಶುದ್ಧವಾಗಿರುತ್ತೆ? ಖಂಡಿತ ಇಲ್ಲ. ಮತ್ತೆ ತೊಳೆಯೋದೆ, ಮತ್ತೆ ತಾಮ್ರದ ಪಾತ್ರೆ ಮತ್ತೆ ಕೀಳಬಾಗ, ಮತ್ತೆ ಕೊಳೆಯಾಗ. ಈ ಜಗತ್ತಿನಲ್ಲಿ ಕ್ರಿಯೆ ಇರುವುದಕ್ಕೆ 4 ತರ ಫಲ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ. ಇದು 2 ಅರ್ಥ ಆಯ್ತು. ಒಂದು ನ್ಯಾಯವನ್ನು ಹೇಳೋದು, ಇನ್ನೊಂದು ಶಾಸ್ತ್ರವು ವಾಕ್ಯನು ಜ್ಞಾಪಕವೇ ಹೊರತು ಕಾರಕ ಅಲ್ಲ. ಪದಾರ್ಥಕ್ಕೆ ಶಕ್ತಿ ಉಂಟು ಮಾಡೋಲ್ಲ, ಮನುಷ್ಯನಿಗೆ ಕೆಲಸನೂ ಮಾಡೋಲ್ಲ. ಕಾರಕ ಯಾವುದೋ? ಕಾರಕ ಅಂದ್ರೆ ಕರ್ಮ ಅಂತೀಯಲ್ಲೋ, ಮಾಡಿಸೋನು ಯಾರೋ? ನಿಮ್ಮನ್ನ ಗಂಗಾಸಾಗರ್ ಓಡಿಸಿದ್ಯಾರೋ? ಅದೇ ಜ್ವರ ಹೇಳೋ, ಹೆದರ್ಕೋತಿಲ್ಲ. ನಮ್ ಕಾಮ, ನಮ್ ಆಸೆ. ನಿಮ್ಮ ಆಸೆನೇ ನಿಮ್ಮನ್ನು ಮಾಡಿಸಿದ್ದೆ ಹೊರತು ಯಾವ ಶಾಸ್ತ್ರ ಹೇಳೋಲ್ಲ, ಯಾವ ಸ್ನೇಹಿತರು ಹೇಳೋಲ್ಲ. ಯಾರು ಎಷ್ಟಾದ್ರೂ ಬಡ್ಕೊಳ್ಳಿ, ಎಷ್ಟೇ ಅಂಗಡಿ ತೆಗೆದಿಟ್ಕೊಳ್ಳಿ, ನಿಮ್ಮಲ್ಲಿ ಆಸೆ ಇಲ್ಲ ಅಂದ್ರೆ ಯಾವುದನ್ನು ಕೊಂಡ್ಕೊಳಕ್ ಹೋಗಲ್ಲ, ಯಾವುದನ್ನು ಕಣ್ಣೆತ್ತಿ ನೋಡೋಲ್ಲ. ಏನ್ ಮಾಡಿದ್ರು ಆಸೆ ಇಲ್ಲದವನನ್ನ ಏನ್ ಮಾಡಿದ್ರು ಎಳೆಯಕ್ಕಾಗಲ್ಲ. ಆ ಆಸೆನ ಎಲ್ಲಾ ಕ್ರಿಯೆಗಳನ್ನು ತಳ್ಳೋದು, ದಬ್ಬೋದು. ಅದನ್ನ ಬಿಟ್ಟು ಪಾಪ ವಾಕ್ಯದ ಮೇಲೆ ಹಾಕ್ಬಿಡ್ತೇವೆ. ಹೇಳ್ತು, ವೇದ ಹೇಳ್ತು, ಅದನ್ನ ಮಾಡ್ದೆ. ವೇದ ಹೇಳಿದ್ದನ್ನ ಮಾಡಿಲ್ಲ, ನಿಮ್ಮಲ್ಲಿ ಆಸೆ ಇತ್ತು ಅದನ್ನ ಮಾಡಿ. ಅದಕ್ಕೆ ಯಜ್ಜಿ ಕುರುತೆ ಜಂತು ತತ್ತತ್ ಕಾಮ. ಒಳ್ಳೆ ವಾಕ್ಯ. ಒಟ್ಟು ಮನುಷ್ಯನಿಗೆ ಪ್ರಪಂಚದಲ್ಲಿ ಅವರಿಗೆ ಇವರಿಗೆ ಅಂತಲ್ಲ, ಯಾರ್ಯಾರಿಗೆ ಆಗ್ಲಿ ಯಾವುದೇ ಕ್ರಿಯೆಗೆ ಕತ್ ಹಿಡಿದ ತಳ್ಳೋದು ಯಾವುದು ಅಂದ್ರೆ ತಲೆಯಲ್ಲಿ ಇರೋ ಕಾಮವೇ ಹೊರತು ಹೊರಗಡೆ ಇರೋ ಯಾವುದು ಅಲ್ಲ. ಆ ವಸ್ತುವೂ ಅಲ್ಲ. ಅಲ್ಲಿರೋ ಹೊರಗಿನ ಅಂಗಡಿ ಇರೋ ವಸ್ತು ನಿಮ್ಮನ್ನ ಎಳೆಯಲ್ಲ. ಕೊಂಡ್ಕೋ ಅಂತ ಹೇಳಲ್ಲ. ಅಂಗಡಿಯವ್ರು ಎಷ್ಟೇ ಅಡ್ವರ್ಟೈಸ್ ಮಾಡಿದ್ರು ಏನೂ ಆಗಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಆಸೆ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ ಪಾಪ ಅಲ್ವಾ? ಆದ್ರೆ ನಮ್ಗೆ ಪರಮಶತ್ರು ಯಾರೋ? ನಮ್ಮಲ್ಲಿರುವಂತಹ ಕಾಮ. ಭಗವಂತ ಹೇಳ, ಜ್ಞಾನಿನೋ ನಿತ್ಯ ವೈರಿಣ. ಇಲ್ಲಿ ಜ್ಞಾನಿ ಅಂದ್ರೆ ಎಷ್ಟೆಷ್ಟು ವಿವೇಕ ಇರುತ್ತೋ ಅಷ್ಟೆಷ್ಟು ಜ್ಞಾನಿ. ನೀವು ವಿವೇಕಿಗಳಾದ್ರೆ ನೀವು ಶತ್ರುಗಳನ್ನು ತಿಳ್ಕೊತೀರಿ. ಇಲ್ಲಿ ಹೋದ್ರೆ ಶತ್ರುವನ್ನೇ ಮಿತ್ರ ಅಂತ ಹಗಲ ಮೇಲೆ ಕೈಲಿ ಹಾಕೊಂಡು ಹೋಗ್ತೀರಿ. ಎಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಿ ಆ ಸ್ನೇಹಿತನ ಜೊತೆ ಹೋಗ್ತೀರಿ. ಚೆನ್ನಾಗಿದೆ. ಶಾಸ್ತ್ರವು ಅವಬೋಧ ಮಾತ್ರ ಕಾರಿತ್ವ. ಜ್ಞಾಪಕವನ್ನು ಅವಬೋಧ ಮಾತ್ರ ಅಂದ್ರೆ ಜ್ಞಾನವನ್ನುಂಟು ಮಾಡೋದಷ್ಟೇ ಹೊರತು ಪದಾರ್ಥ ಶಕ್ತಿ ಆಧಾನಕ ಶಾಸ್ತ್ರ. ಶಾಸ್ತ್ರವು ಪದಾರ್ಥಕ್ಕೆ ಒಂದು ಶಕ್ತಿಯನ್ನು ಉಂಟು ಮಾಡೋಕ್ಕಾಗಲ್ಲ. ಅದೇ ಇರೋ ನ್ಯಾಯ ಇದ್ದಾಗೆ. ಪ್ರಸಿದ್ಧಂಚ ಲೋಕೆ. ಈ ಮುಂದಿನ ಶ್ಲೋಕವನ್ನ ಜ್ಞಾನಪ್ರಸೂನರು ಸ್ವಲ್ಪ ಬೇರೆ ಅರ್ಥ ಮಾಡಬೇಕು, ಹಾಗಲ್ಲ ಅಂತ. ಆದ್ರೆ ಸ್ವಾಮಿಗಳು ನಾವು ಮಾಡೋ ಅರ್ಥವನ್ನೇ ಮಾಡಿದ್ದಾರೆ. ಶ್ಲೋಕ ಹೇಳ್ಕೊಡ್ತೀನಿ ನೋಡಿ. ಟೈಮ್ ಆಯ್ತಾ ಇಲ್ಲ? ಇದೆಯಲ್ಲ. ಭಾವನಾಜಂ ಫಲಂ ಯತ್ ಸ್ಯಾತ್ ಯಚ್ಚ ಕರ್ಮಣಃ ಫಲಂ ನ ತತ್ಸ್ಥಾಸ್ಮಿತಿ ಮಂತವ್ಯಂ ದ್ರವಿಡೇಶ್ವಿವ ಸಂಗತಂ. ಭಾವನಾಜಂ ಫಲಂ ಯತ್ ಸ್ಯಾತ್ ಯಚ್ಚ ಕರ್ಮಣಃ ಫಲಂ ನ ತತ್ಸ್ಥಾಸ್ಮಿತಿ ಮಂತವ್ಯಂ ದ್ರವಿಡೇಶ್ವಿವ ಸಂಗತಂ. ಭಾವನಾಜಂ ಫಲಂ ಯತ್ ಸ್ಯಾತ್ ಯತ್ ಚ ಸ್ಯಾತ್ ಕರ್ಮಣಃ ಫಲಂ ನ ತತ್ ಸ್ಥಾಸ್ನೋ ಇತಿ ಮಂತವ್ಯಂ ದ್ರವಿಡೇಷು ಇವ ಸಂಗತಂ.
ಆದ್ರೆ ಅವ್ರು ಹೇಳೋದಕ್ಕೆ ಒಂದು ಯುಕ್ತಿ ಹೇಳಿದ್ದಾರೆ, ಅದನ್ನು ಅವ್ರು ಹೇಳಿದ್ದನ್ನು ಹೇಳ್ತೀನಿ. ಅವ್ರು ಹೇಳಿರೋ ಅರ್ಥ ಮರ್ತ ಹೋಗ್ಬಿಟ್ಟಿದೆ. ಬಟ್ ನಾನು ಅವರು ಜ್ಞಾನಪ್ರಸವರು ಹೀಗ ಕಾಣತ್ತಲ್ಲ, ಹೀಗ ಅರ್ಥ ಅಲ್ಲ, ಹೀಗ ಅರ್ಥ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಏನಾದ್ರು ಮಾಡ, ಅದಕ್ಕೆ ಅವರ ಅರ್ಥ ಹೇಳ್ತೀನಿ ಆಮೇಲೆ. ನಾಜಂ ಫಲಂ ಯತ್ಸ್ಯಾತ್, ಭಾವನೆ ಮಾಡಿ ಏನು ಫಲ ಆಗತ್ತೋ. ಈಗ ನಮ್ಮವನೋ 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 ಅಂತ ಭಾವನೆ ಮಾಡಿ ಮಾಡಿ ಅಭಿಮಾನ ಅಂತ ಒಂದು ಫಲ ಬರುತ್ತೆ. ಆ ಅಭಿಮಾನ ಬಿಟ್ಟೋಗ್ಬಿಡುತ್ತೆ, ಸ್ಥಿರಾಗಲ್ಲ. ಯಾವ ಭಾವನೆಯಿಂದ ಉಂಟಾದ ಅಭಿಮಾನವು ಸ್ಥಿರವಲ್ಲ. ಈ ಲೋಕದ್ದಾಗ್ಲಿ ಪರಲೋಕದ್ದಾಗ್ಲಿ ಬ್ರಹ್ಮ ಭಾವನೆ ಆಗ್ಲಿ ದೇವತಾ ಭಾವನೆ ಆಗ್ಲಿ, ಭಾವನೆಯಿಂದ ಹುಟ್ಟಿದಂತಹ ಫಲವೆಲ್ಲವೂ ಅನಿತ್ಯ. ಫಲ ಆ ಕಾಲದಲ್ಲಿ ಸಂತೋಷವನ್ನು ದುಃಖವನ್ನು ಕೊಡುತ್ತೆ. ಯಾಕಂದ್ರೆ ಭಾವನೆ ಮಾಡ್ತಿದ್ದಾನೆ ಅಭಿಮಾನ ಬರೋದು. ಭಾವನೆ ಮಾಡಿ ನಮ್ಮವರು 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 ಎಷ್ಟು 40 ವರ್ಷ ಮಾಡಿದ್ದೀರಿ ಅಂದ್ರೆ ನಾಗರಾಜ್ ನಮ್ಮವರು ಅಂತ, ಇನ್ನೂ ಜಾಸ್ತಿ ಇರಬೇಕು. 50 ವರ್ಷ ಆಗಿದೆ. ನಮ್ಮವಳು 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 50 ಏನೇ ಆಗ್ಲಿ ಆ ಮನಸ್ಸಲ್ಲ ಗಟ್ಟಿ ಇದೆಯಲ್ಲ, ಒಪ್ಕೊಂಡೆ ಇರ್ಬೇಕಂತ. ಈಗ ಭಾವನೆಯಿಂದ ಅಭಿಮಾನ ಹುಟ್ಟತ್ತಲ್ಲ, ಆ ಅಭಿಮಾನವನ್ನ ರಕ್ಷಣೆ ಮಾಡ್ಕೊಂಡು ನಮ್ಮವರು ನಮ್ಮವರು ನಮ್ಮವರು. ಆ ಭಾವನೆಯುಂಟಾದ ಫಲ ಯಾವುದಿದೆಯೋ, ಇನ್ನು ಕ್ರಿಯೆಯಿಂದ ಮಾಡಿದ ಫಲ, ಕರ್ಮದ ಫಲ, ಅದು ಈ ಲೋಕದ್ದಾಗಿರ್ಬೋದು. ಅನ್ನ ತಯಾರು ಮಾಡ್ತೀರಿ, ಎಷ್ಟೊತ್ತಿಡ್ತೀರಿ ಅನ್ನನ? ಕರ್ಮದ ಫಲ ಅನ್ನ. ಚಕ್ಲಿ ಮಾಡಿರ್ತೀರಿ, ಕೊಟ್ರೆ ಪುಣ್ಯನಾದ್ರೂ ಉಂಟು, ಇಟ್ರೆ ದುಡ್ಡು ಹೋಯ್ತು ಅದು ಹೋಯ್ತು. ಭಗವಂತ ಅನಿತ್ಯವಾದನ್ನು ಇಟ್ಟಿರೋದೇ ದಾನ ಮಾಡ್ಬಿಟ್ಟು ಏನ್ ಮಾಡಿದ್ರು ಇಟ್ಕೊಳ್ಳೋಕ್ ಬರಲ್ಲ. ದುಡ್ಡು ಕೂಡ ಯಾರಿಗೋ ಕೊಟ್ಟೋಗ್ಬೇಕು ಅಂದ್ರೆ ಬಿಟ್ಟೋಗ್ಬಿಡ್ತೀವಿ. ಕೊಟ್ಟದ್ದಷ್ಟೇ ಪುಣ್ಯ ಅವನಿಗೆ. ಏನ್ ಭಗವಂತನ ಲೀಲೆ ಅಂದ್ರೆ, ಅನಿತ್ಯತೆಯನ್ನ ಕೊಟ್ಟಿರೋದು ಒಂದು ವರ, ಒಳ್ಳೆ ದಾರಿ ಹೋಗ್ಲಿ ಅಂತ. ಏನ್ ಮಾಡ್ಬೇಕು ಅಂತ ಸರಿಯಾಗಿದೆ. ಕರ್ಮದ ಫಲ ಇದೆಯಲ್ಲ ಅದು ಸ್ಥಿರ ಅಲ್ಲ, ಭಾವನೆಯ ಫಲ ಇದೆಯಲ್ಲ ಅದು ಸ್ಥಿರ ಅಲ್ಲ. ಇನ್ನೊಂದು ವಿವೇಕ ಇದ್ದವರಿಗೆ ಫಲವೇ ಅಲ್ಲ ಅಂತ ಹೇಳ್ತಾರೆ. ಆ ವಿಷಯ ಬೇಡ. ಈ ಸಾಮಾನ್ಯವಾದ ಸಾಧನದ ದೃಷ್ಟಿಯಲ್ಲಿ ಭಾವನೆಯಿಂದ ಆದ ಅಭಿಮಾನ ರೂಪವಾದ ಫಲವಾಗಲಿ, ಕರ್ಮದಿಂದ ಮಾಡಿದಂತಹ ಒಂದು ಹುಟ್ಟಿದ ವಸ್ತುವಾಗಲಿ ಒಂದು ಫಲ ಉಂಟಾಯ್ತು. ಮಾವಿನ ಹಣ್ಣು ನಮ್ಮಲ್ಲಿ ಸಿಕ್ಕಾಪಟ್ಟೆ ಸಿಗತ್ತೆ. ಅದು ಸಿಗೋದು 1-2 ತಿಂಗಳಲ್ಲಿ, 1 ತಿಂಗಳು ಏನೋ. ಅದು ಕೊಯ್ದು ಹಣ್ಣಾಗೋದು 1 ವಾರಕ್ಕೆ. ಹಣ್ಣಾದ್ಮೇಲೆ ಇಡೋಕ್ ಬರಲ್ಲ. ಅದನ್ನ ಹಣ್ಣಾದ ಕೂಡ ಕೊಟ್ಬಿಡ್ಬೇಕು. ಕೊಟ್ರೆ ಕೊಟ್ಟಿದ್ ಪುಣ್ಯ ಬಂತು, ಇಟ್ರೆ ಆ ನುಕ್ಸಾನ್ ಬೇರೆ, ಕೊಳತದ್ದು ಬೇರೆ, ಅದು ಕ್ಲೀನ್ ಮಾಡೋ ಕೆಲಸ ಬೇರೆ. ಅದುವೆ ಇರೋದೆಲ್ಲ ಕ್ಲೀನ್ ಮಾಡ್ಬೇಕು, ಇಷ್ಟರಲ್ಲೇ ಆಗೋಗುತ್ತೆ, ಏನೂ ಪುಣ್ಯ ಇಲ್ಲ. ಅದನ್ನ ಭಾವನೆಯಾದ ಹುಟ್ಟಿದ ಫಲ, ಕೈಯಿಂದ ಹುಟ್ಟಿದ ಫಲ ನತತ್ ಸ್ಥಾಸ್ತು, ಅದು ಯಾವುದು ಸ್ಥಿರವಲ್ಲ, ನಿತ್ಯವಾಗಿರೋದಿಲ್ಲ. ಇದು ಪ್ರಸಿದ್ಧವಾದ ನ್ಯಾಯ. ಇತಿ ಮಂತವ್ಯಂ. ಈ ನಿಶ್ಚಯ ಮಾಡ್ಕೊಂಬಿಡಿ, ಪ್ರಪಂಚದಲ್ಲಿ ಇದಕ್ಕೆ ಬದಲಿಲ್ಲ, ಇದಕ್ಕೆ ಅಡಿ ಟಿಪ್ಪಣಿ ಅಂತದೋ ಇಂಥದ್ದು ಎಕ್ಸೆಪ್ಷನ್ ಅಂತ ಇಲ್ಲ, ಅಪವಾದವೇ ಇಲ್ಲ. ಭಾವನೆಯಿಂದ ಹುಟ್ಟಿದ ಅಭಿಮಾನದ ಫಲವಾಗಲಿ, ಕರ್ಮದಿಂದ ಹುಟ್ಟಿದ ವಸ್ತುರೂಪವಾದ ಫಲವಾಗಲಿ, ತಯಾರಾದದ್ದೇನಾಗಲಿ ಯಾವುದು ಸ್ಥಿರ ಅಲ್ಲ ಅಂತ ನಿಶ್ಚಯ ಮಾಡ್ಕೊಳ್ಳಿ. ಹೇಗೆ ಅಂದ್ರೆ ದ್ರವಿಡ ದೇಶದಲ್ಲಿದ್ದಂತಹ ಸ್ನೇಹದಂತೆ ಅಂತ ಹೇಳಿದ್ರು. ದ್ರವಿಡ ದೇಶದ ಸ್ನೇಹ ಅಂತ ಹೇಳಿದ್ದನ್ನ, ದ್ರವಿಡ ದೇಶದವರು ಅಂದ್ರೆ ಇವರು ದಕ್ಷಿಣ ದೇಶದವರು. ದ್ರವಿಡ ದೇಶ ಅಂತ ದಕ್ಷಿಣ ದೇಶ, ಕರ್ನಾಟಕವೂ ಸೇರ್ಬಿಡ್ತಾವ. ಈ ಸಂಗತ ಅಂತ ಸ್ನೇಹ, ಇವ್ರು ಕಳ್ಳ ಖೋಟಾ ಸ್ನೇಹ, ಇವ್ರ ಇದ್ರೆ ಇಲ್ಲ ಅಂತ ಮೇಲ್ನೋಟದ ಅರ್ಥ. ಆದ್ರೆ ನಮ್ಮ ಇವರು ಹಾಗಲ್ಲ ಬರೆಯೋಲ್ಲ ಸುರೇಶ್ವರು. ಹಾಗೆ ಬರೆದು ಬಿಟ್ರೆ ಒಂದು ತೊಂದರೆ ಬರುತ್ತೆ. ಯಾಕೆಂದ್ರೆ ಅವರೇ ಹೇಳೋ ಹಾಗೆ ಏವಂ ಗೌಡೈರ್ ದ್ರಾವಿಡೀರ್ನೋ ಯಮರ್ಥ ಪ್ರಕಾಶಿತ ಅಂತ. ಗೌಡರು ಅಂದ್ರೆ ಗೌಡಪಾದರು, ದ್ರವಿಡರು ಅಂದ್ರೆ ಯಾರು? ಹೋಗ. ಏವಂ ಗೌಡೈರ್ ದ್ರಾವಿಡೈರ್ನೋ ಯಮರ್ಥ ಪ್ರಕಾಶಿತ ಅಂತ. ದ್ರಾವಿಡರು ಅಂದ್ರೆ ಯಾರ? ಶಂಕರರು. ಅದು ಎಲ್ಲಿದ ಒಟ್ಟು ಅವರು ತಮ್ಮ ಗುರುಗಳನ್ನ ದ್ರವಿಡರು ಅಂತ ಕರೆದಿದ್ದಾರೆ. ಅವ್ರಿಗೆ ಗುರುಭಕ್ತಿ ಇತ್ತೋ ಇಲ್ವೋ? ಆ ಗುರುಭಕ್ತಿ ಅದು ಚಿತಿ ಆಗಿದೆಯೋ ಇಲ್ವೋ? ಗುರು ಬಗ್ಗೆನೇ ಕೆಟ್ಟದಾಗ ಬಂದ ಬರ್ದಾಗ ಆಗಲ್ವಾ? ಸಾಮಾನ್ಯವಾಗಿ ದಕ್ಷಿಣ ದೇಶದವರೆಲ್ಲ ಖೋಟಾ ಸ್ನೇಹದವರು, ಸ್ವಲ್ಪ ಕಾಲ ಸ್ನೇಹ, ನಿಜವಾದ ಸ್ನೇಹ ಇರಲ್ಲ ಅಂತಂದ್ರೆ ಅದ್ ಹೇಗೆ ಹೊಂದತ್ತೆ? ಆದ್ರಿಂದ ಈ ವಾಕ್ಯ ಬೇರೆ ಅರ್ಥ ಮಾಡ್ಬೇಕು ಅಂತ ಅವರದ್ದು. ಸ್ವಾಮಿಗಳು ಸುರೇಶ್ವರ ಕಾಲಕ್ಕೆ ಉತ್ತರ ಪ್ರದೇಶದಲ್ಲಿ ದ್ರವಿಡ ದೇಶದಲ್ಲಿ ಕೆಟ್ಟ ಅಭಿಪ್ರಾಯ ಇತ್ತು ಬರೆದಿದ್ದಾರೆ. ಅಂದ್ರೆ ಉತ್ತರ ಪ್ರದೇಶ ಅದಕ್ಕೆ ಈ ವಾಕ್ಯಕ್ಕೂ ಸೇರಿಸಿ ಅವರ ಅರ್ಥ ಬರೆದ್ರು.
ಉತ್ತರ ಪ್ರದೇಶಕ್ಕೆ ಹೋಗಿದ್ದಂತ ದ್ರವಿಡರು ತಗೋಬೇಕಂತ. ಏನ್ ಹೇಳ್ಬೇಕು, ಕಾಶಿಗೆ ಹೋದ ದ್ರವಿಡರು ತುಂಬಾ ದಿವಸ ಇರಲ್ಲ, ಹಚ್ಕೋಬೇಡ್ರಿ ವಾಪಸ್ ಹೋಗ್ತಾರೆ ಊರಿಗೆ ಅಂತ. ಅದಾದ್ರೆ ಅರ್ಥ ಸರಿಯಾಗುತ್ತೆ ಅಂತ ಅವ್ರದ್ದು. ಕಾಶಿನೋ ಏನೋ ಉತ್ತರ ದೇಶದಲ್ಲಿ ಹೋಗಿರ್ತಾರಲ್ಲ ದ್ರವಿಡರು, ಇವ್ರು ಎಷ್ಟು ದಿವಸ ಇರ್ತಾರಲ್ಲೇ, ದುಡ್ಡು ಮುಗಿದ ಕೂಡಲೇ ವಾಪಸ್ ಬರ್ಬೇಕು. ಕ್ಷೀಣೆ ಪುಣ್ಯ ಮತ್ತೆಲ್ಲ ಕಂಬಿಷಂತಿ ವಾಪಸ್ ಬರ್ಬೇಕು. ಆದ್ರಿಂದ ಅವ್ರನ್ನ ತುಂಬಾ ಹಚ್ಕೋಬೇಡಿ, ಅವರ ಸ್ನೇಹ ನಿತ್ಯ ಅಲ್ಲ, ನಮ್ಮವ್ರು ನಮ್ಮ ಜೊತೆಲಿ ಇರೋ ಹಚ್ಕೋಬೇಕು ಅಂತ. ದ್ರವಿಡರ ಸ್ನೇಹ ಹಾಗೆ ನಿತ್ಯವೋ ಹಾಗೆ ಭಾವನೆಯಿಂದ ಉಂಟಾದ ಫಲವು, ಕರ್ಮದಿಂದ ಉಂಟಾದ ಫಲವು ಅನಿತ್ಯ. ಈ ಕರ್ಮದಿಂದ ಆದದ್ದೆಲ್ಲವೂ ಅನಿತ್ಯ. ಇದೇ ನಿತ್ಯಾನಿತ್ಯ ವಿವೇಕದ ಲಕ್ಷಣ. ಆತ್ಮನ ನಿತ್ಯ ಅನಾತ್ಮದ ಅನಿತ್ಯ ಅಂತ ಆ ಅರ್ಥ ಅಲ್ಲ. ಅವ್ರು ಏನೋ ಬರೆದ್ಬಿಟ್ಟ ಅವನು ಪರಿಭಾಷಾಕಾರ, ತಪ್ಪದು. ನಿತ್ಯಾನಿತ್ಯ ವಿವೇಕ ಅಂತ ನಾವು ಹೇಳ್ತೀವಲ್ಲ, ಇದೆ ಈ ಶ್ಲೋಕದಲ್ಲಿ ಹೇಳಿದಾರಲ್ಲ, ಏನೇನ್ ಭಾವನೆಯಿಂದ ಪಡೆದವೋ, ಏನೇನ್ ಕರ್ಮದಿಂದ ಪಡೆದಿದ್ದೀವೋ ಎಲ್ಲ ಅನಿತ್ಯ, ಬಿಟ್ಟೋಗತ್ತೆ. ಎಚ್ಚರಿಕೆ, ಹುಷಾರ್, ಅಳಬೇಡ್ರಿ. ಹಾಗೆ ಅಂದ್ರೆ ದಕ್ಷಿಣ ದೇಶದವರು ತೀರ್ಥಯಾತ್ರೆಗೆ ಬಂದ್ರೆ ಅವರನ್ನ ಇವನ್ ತುಂಬಾ ಹಚ್ಕೊಂಡು ಸ್ನೇಹ ಮಾಡಿದ್ರೆ ಬಿಟ್ಟೋಗ್ಬಿಡ್ತಾರೆ, ಅಳ್ಬೇಕಾರೆ. ದ್ರವಿಡೇಶ್ವರ ಸಂಗತಂ ಅಂತ ಜ್ಞಾನ ಪ್ರಸೂನ ಅರ್ಥ. ಸ್ವಾಮಿಗಳ ಅರ್ಥ ಬರ್ದಿಲ್ಲ. ಸ್ವಾಮಿಗಳೇನು ದಕ್ಷಿಣ ದೇಶ ಜನರ ಸ್ನೇಹವೇ ಅಷ್ಟು ಇಲ್ಲ. ಶಂಕರಾಚಾರ್ಯ ಬಿಟ್ಟು ಬಿಡ್ರಿ, ಯಾಕಂದ್ರೆ ಶಂಕರಾಚಾರ್ಯ ಅವ್ರ ಗುರುಗಳು, ಅವ್ರ ಬಗ್ಗೆ ಬರೆಯಲ್ಲ. ಅವರಿಗೆ ಶಂಕರರ ಭಕ್ತಿ ಶ್ರೀಮತ್ ಶಂಕರ ಪಾದ ಪದ್ಮಯುಗಲಂ ಸಂಸೇವ್ಯ ಲಭ್ಯೋ ಶಿವಾನ್ ಜ್ಞಾನಂ ಪಾರಮಹಂಸಮೇತದಮಲಂ ಸ್ವಂತಾಂಧಕಾರಾಪನತ್ ಅಂತ ಒಂದ್ ಜಾಗದಲ್ಲಿ ಬರೋದು. ಇನ್ನೊಂದ್ ಜಾಗದಲ್ಲಿ ವಿಷ್ಣು ಪಾದಾನುಗಾಮ್ಯಾಂ ಸಕಲ ಭುವನುದಂ ಶಂಕರೋ ಅವಾಪಯೋಗಾತ್ ಸರ್ವಜ್ಞಂ ಬ್ರಹ್ಮ ಸಂಸ್ಥಂ ಮುನಿಗಣ ಸಹಿತಂ ಸಮ್ಯಕ್ ಅಭ್ಯರ್ಥ್ಯ ಭಕ್ತ್ಯಾ. ಪೂಜೆ ಮಾಡಿ ಚರಣಕ್ಕೆ ವಿದ್ಯಾಂ ಗಂಗಾಮಿವಾಹಂ ಪ್ರವರ ಗುಣನಿಧಿ ಸರ್ವ ವೇದಾಂತ ದೀಪ್ತಾಂ ಕಾರುಣ್ಯಾತ್ತಾಂ ಅವೋಜಂ ಜನಮೃತಿ ನಿವಹ ಧ್ವಸ್ತಯೇ ದುಃಖಿತೇಭ್ಯ. ಶ್ಲೋಕ ಎಲ್ಲ ಬಾಯಿ ಕಲ್ತ್ಕೋಬೇಕು. ವಿಷ್ಣುವಿನ ಪಾದದಿಂದ ಹೊರಟ ಗಂಗೆಯನ್ನ ಹಾಗೆ ಹೋಗಿ ಮುಳುಗಿ ಎಲ್ಲಾ ಸ್ನಾನ ಮಾಡಿ ಪಾಪವನ್ನೆಲ್ಲ ತೊಳಿತಾರೋ, ಹಾಗೆ ಶಂಕರರ ಚರಣದಿಂದ ಬಂದ ವಿದ್ಯೆಯನ್ನ ಅವರ ಚರಣ ಸೇವೆ ಮಾಡಿ, ಪೂಜೆ ಮಾಡಿ, ಸೇವೆ ಮಾಡಿ ಆ ವಿದ್ಯಾ ಎಂಬ ಗಂಗೆಯನ್ನ ಪಡ್ಕೊಂಡು ಪುಣ್ಯ ಪಾಪ ಎರಡನ್ನೂ ತೊಳ್ಕೊಂಡ್ಬಿಟ್ಟೆ ನಾನು. ಏನು ಬರೆದ್ರು ಅವರು. ಸರ್ವಜ್ಞಂ ಬ್ರಹ್ಮ ಸಂಸ್ಥಂ ಮುನಿಗಣ ಸಹಿತಂ ಸಮ್ಯಕ್ ಅಭ್ಯರ್ಥ್ಯ ಭಕ್ತ್ಯ ವಿದ್ಯಾಂ ಗಂಗಾಮಿವಾಹಂ ಪ್ರವರ ಗುಣನಿಧಿ ಸರ್ವ ವೇದಾಂತ ದೀಪ್ತಾಂ ಕಾರುಣ್ಯಾತ್ತಾಂ ಅವೋಚಂ. ನಿಮಗೆ ಆ ಗುರುಗಳು ಹೇಳಿರೋದನ್ನ ಕರುಣೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಮುಂಚೆ ಹೇಳುವಾಗ ಬ್ರಹ್ಮಜ್ಞಾನಿಗಳೆಂಬ ಹೊರೆಗಲ್ಲಿಗೆ ಹಚ್ಚಿ ನನ್ನ ವಿದ್ಯೆ ಸರಿಯೇ ಇಲ್ವೋ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರ್ವೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು. ಬ್ರಹ್ಮವಿತ್ ನಿಕಷಾಸ್ಮಸು ಕೂಡಿಸಿದ್ರೆ ಸರಿ ತಾನೆ? ನಿಕಷಾಸ್ಮಸು, ನಿಕಷ ಶಾಲ, ಅಶ್ಮಸು, ಅಶ್ಮ ಅಂದ್ರೆ ನಾವು ಕಲ್ಲು, ನಿಕಷಾಸ್ಮ ಅಂದ್ರೆ ನಿಕಷಾಸ್ಮ ಅಂದ್ರೆ ನಾವು. ಹಾ ಕರೆಕ್ಟ್, ಚೆನ್ನಾಗಿ ಹೇಳಿದೆ, ಸಂತೋಷ ಆಯ್ತು. ಮತ್ತು ವೇದಾಂತದ ವಾಕ್ಯಾರ್ಥವನ್ನು ಸರಿಯಾಗಿ ಮಾಡ್ತಾ ಇರೋ ಒಂದು ಆನಂದ, ಬ್ರಹ್ಮಾನಂದ. ಒಂದು ದ್ರವಿಡೇಶ್ವರ ಸಂಗತಂ ನನಗೆ ಗೊತ್ತಿರೋದು ಹೇಳಿದ್ದೀನಿ, ಜ್ಞಾನಪ್ರಸೂರ್ ಹೇಳಿದ ಅರ್ಥವನ್ನು ಹೇಳಿದ್ದೀನಿ. ಯಾಕೆಂದ್ರೆ ಅವ್ರು ಹೇಳೋದಕ್ಕೆ ಕಾರಣ ಅಂದ್ರೆ ಅವ್ರ ಗುರುಗಳ ಬಗ್ಗೆನೇ ತಪ್ಪಾಗ್ಬಿಡತ್ತೆ ಹಾಗೆ ಹೇಳ್ಬಿಟ್ರೆ. ದಕ್ಷಿಣದಿಂದ ಒಂದು ಪರಿಹಾರ ಹೇಳಿದ್ದಾರೆ. ಇಷ್ಟು ನನಗೆ ಗೊತ್ತಿರೋ ಹಾಗೆ. ಇನ್ನೊಂದು ಚೆನ್ನಾಗಿದೆ, ಅವ್ರು ಒಪ್ಪಲ್ಲ, ಇದನ್ನು ಒಪ್ಪಲ್ಲ. ದಕ್ಷಿಣ ದೇಶದವರ ಸ್ನೇಹವೆಲ್ಲ ಬಹಳ ಖೋಟ ಅಲ್ಲ. ಅದೇ ಅದು ಉತ್ತರ ದೇಶದ ಒಂದು ಮಾತಿದೆ, ಕುಂಭಕೋಣಂ ಪಣ್ಣಿಟ್ಟಾರ್ ಅಂತ. ತಮಿಳು ದೇಶದವರೆಗೆ ಏನೋ ಪಣ್ಣಿಟ್ಟಾರ್, ಕುಂಭಕೋಣಂ ಪಣ್ಣಿಟ್ಟಾರ್ ಅಂದ್ರೆ ಬೋಧ ಮಾಡ್ಬಿಟ್ರು ಅಂತ. ಕುಂಭಕೋಣ ಅಂದ್ರೆ ಕುಂಭಕೋಣದ ಜನರನ್ನ ಕುಂಭಕೋಣ ಅವ್ರು ಮಾಡ್ಬಿಟ್ರು. ಅವ್ರ ಎಲ್ಲ ತಲೆ ಬೋಳಿಸ್ಬಿಟ್ರು, ಎಲ್ಲ ಏನ್ ಮಾಡ್ಬಿಟ್ರು, ಮೋಸ ಮಾಡೋ ಜನ ಅಂತ ಆ ಉತ್ತರ ದೇಶ ಕಾಶಿ ಜನರು ಒಂದು ಮಾತು. ಇದನ್ನ ಯದ್ಯಪಿ ಪ್ರತ್ಯಕ್ಷಾದಿ ಪ್ರಮಾಣೋಪಾತ್ತಂ ಆತ್ಮನೋ ದುಃಖಿತ್ವಂ ದುಃಖಿತ್ವಂ ವಾಕ್ಯ ಹೊಡಿರಿ, ಕಾಮ ಹಾಕ್ರಿ.
ತಥಾಪಿ तथापि ತತ್ವಮಸ್ಯಾದಿ ವಾಕ್ಯೋತ್ಥ तत्त्वमस्यादिवाक्योऽर्थ ಪ್ರತ್ಯೇವ ಬಲೀಯಾನ್ प्रत्यय एव बलीयान् ಇತಿ ನಿಶ್ಚಯಃ इति निश्चयः ಅವ್ಯಭಿಚಾರಿ ಹೌದು ವಾಕ್ಯ ಅಲ್ಲ ಯದ್ಯಪಿ ತಥಾಪಿ ಅನ್ನೋದು ಒಂದೇ ವಾಕ್ಯ ಅವ್ಯಭಿಚಾರಿ अव्यभिचारि ಪ್ರಾಮಾಣ್ಯ ವಾಕ್ಯೋಪಾತ್ತತ್ವಾತ್ सामान्यवाक्योपात्तत्वात् ಪ್ರಮೇಯಸ್ಯ ಚ प्रमेयस्य च ಸ್ವತೇವ सद एव ನಿರ್ದುಃಖಿತ್ವ ಸಿದ್ಧೇಃ निर्दुःखित्वसिद्धेः ಪ್ರತ್ಯಕ್ಷಾದೇಸ್ತೋ प्रत्यक्षादेस्तु ವ್ಯಭಿಚಾರಿತ್ವಾತ್ व्यभिचारित्वात् ಸಂಭಾವನಾಯಾಶ್ಚ सम्भावनायाश्च ಪುರುಷ ಪರಿಕಲ್ಪನಾ ಮಾತ್ರ पुरुषपरिकल्पना मात्र ಅವಷ್ಟಂಭಾಚ್ಚ अवस्तम्भाच्च ಇತಿ ಇನ್ನೊಂದ್ಸಲ ಓದಪ್ಪ यद्यपि प्रत्यक्षादिप्रमाणोपात्तम् आत्मनो दुःखित्वम् तथापि तत्त्वस्यादिवाक्योऽर्थ प्रत्यय एव बलीयान् इति निश्चयः अव्यभिचारि वाक्योपात्तत्वात् प्रमेयस्य च सद एव निर्दुःखित्वसिद्धेः प्रत्यक्षादेस्तु व्यभिचारित्वात् सम्भावनायाश्च पुरुषपरिकल्पना मात्रावष्टम्भाच्च इति स्तम्भाच्च ಪ್ರತ್ಯಕ್ಷಾದಿ ಪ್ರಮಾಣ ಉಪಾತ್ತಂ ಉಪಾತ್ತಂ ಏನಪ್ಪ ಉಪಾತ್ತ ಅಂದ್ರೇನಾ ದಿನ ಹೇಳ್ತೇವೆ ಮಮ ಉಪಾತ್ತ ಸಕಲ ದುರ್ದಕ್ಷ ದ್ವಾರ ಉಪಾತ್ತ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಮುಂದಿದೆ ಕಣ ಪಾಪಾರ ಸಕಲ ದುರಿತ ಅಂತ ಉಪಾತ್ತ ಪಾಪ ಉಪಾತ್ತ ಏನ್ ಧಾತು ಉಪಸರ್ಗ ಬಿಡಿಸೋಕ್ ಬರಲ್ಲ ಏನ್ ಮಾಡ್ಲಿ ನಾನು ಅಯ್ಯೋ ಕಷ್ಟ ಬಿಡಿಸೋ ಬೇಗ ಏನ್ ಅವ್ರು ಹೇಳಿದ್ರು ನೋಡ್ರಿ ಕೊಡ ಲಕ್ಷ್ಮಿ ಹೇಳ್ತಾರೆ ಹೇಳಮ್ಮ ಉಪಾತ್ತ ಅಂದ್ರೆ ಸಂಚಯ ಮಾಡಿದ ಅಥವಾ ಸಂಗ್ರಹ ಮಾಡ್ಕೊಂಡ ಅಂತ. ಕರೆಕ್ಟ್, ನೀವು ಹೇಳಿದ ಅರ್ಥ ಕರೆಕ್ಟ್. ವ್ಯಾಕರಣ ಸೇರಿಸಿ ಹೇಳೋದಾದ್ರೆ ಉಪಸರ್ಗ, ಆಮೇಲೆ ತಾಲ ತಾಲ ಕಣೋ ಆತ್ತ ಆತ್ತಾನೇನೋ ಧಾತು ಯಾವುದು? ಆದತ್ತೆ. ಹೋಗೋ ಡುದಾಯಿ ದಾನೆ ಕಣೋದು ಸೋತ್ತೇರಿ ನಿನ್ನ ನಾನ್ ಸತ್ತೋದ ಮೇಷ್ಟ್ರು. ಆದತ್ತೆ ಅಂತ ತಗೊಳ್ತಾನೆ, ಉಪಾತ್ತ ಅಂದ್ರೆ ಸಮೀಪಕ್ಕೆ ತಗೊಳ್ತಾನೆ ಅಂದ್ರೆ ಗೃಹೀತ. ಅವ್ರು ಹೇಳಿದ ಅರ್ಥ ಕರೆಕ್ಟ್, ಲಕ್ಷ್ಮಿ ಹೇಳಿದ ಅರ್ಥ ಪರ್ಫೆಕ್ಟ್ ಆಗಿದೆ, ಸಂಗ್ರಹೀತ ಅನ್ನೋ ಅರ್ಥ ಸರಿ. ಅದು ಹೇಗೆ ಬಂತು ಧಾತುವಿನಿಂದ ಅರ್ಥ ಅಂದ್ರೆ ಉಪ ಆ ದತ್ತೇನದಲ್ಲಿ ಅಚ ಉಪಸರ್ಗಾತಃ ಅಂತ ಸೂತ್ರ ಮಾಡಿ ಏನ್ ಮಾಡಿ ಪ್ರದತ್ತ ಏನದಕ್ಕೆ ಏನ್ ಮಾಡ್ತೀರಾ? ಕಲ್ತ್ಕೋಬೇಕಲ್ಲ ಧಾತುವಿಗೂ ಉಪಸರ್ಗಕ್ಕೂ ಸಂಬಂಧವನ್ನ. ಪ್ರ ಉಪಸರ್ಗ ತತ್ತ ಇದೆ ಸೇರಿಸು ಕ ಪ್ರತ್ಯಯ ಹೇಳು. ಪ್ರದತ್ತಂ ಅಂತ ಒಂದು ರೂಪಾಯಿ ಕರೆಕ್ಟ್. ಇನ್ನೊಂದು ಪ್ರತಮ್ ಏನ್ ಹೇಳ್ಬೇಕು? ತಸ್ಮೈ ಪ್ರಥಮ ವಸನ್ನ ಪ್ರದೀಯೇತ ಎಲ್ಲ ಬರುತ್ತೆ. ಏನಿದೆ? ಯತ್ಮೈ ಪ್ರಥಮ ವಸನ್ನ ಪ್ರದೀಯೇತೆ. ಎಂತದ ಕೇಳಿದ್ರೆ ಏಳನೇ ಕಂಡ ಅಲ್ಲ, ಎರಡನೇ ಕಂಡ ಹುಡುಕ್ರಿ. ಆಮೇಲೆ 5 ಊರಿಗೆ ಹೋಗ್ತೀನಿ. ಪ್ರತ್ತ ಆತ್ತ ಆಮೇಲೆ ಯಾತ್ತ ಯಾತ್ತ. ಅಪ್ಪೋ ಇನ್ನು 2 ನಿಮಿಷ ಬೇಗ ಹೇಳ್ಬಿಡ್ತೇನೆ. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಗೊಂಡಿರೋದು ಆತ್ಮನಿಗೆ ದುಃಖಿತ್ವ ಅಂದ್ರೆ ಕಳಿಸ್ಬೇಕಂತ ಮಧ್ಯಾಹ್ನ ಫೋನ್ ಮಾಡಿದ್ವಿ. ಆತ್ಮನಿಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸ್ವೀಕೃತವಾಗಿದೆ ದುಃಖಿತ್ವ. ಕಾಣ್ತಾ ಇದೆ ಸ್ವಾಮಿ ದುಃಖಿ ಆಗಿದ್ದ, ದುಃಖ ಹೇಳ್ತಾ ಇದ್ದಾರೆ. ನಿಮ್ ದುಃಖ ಇಲ್ಲ ಅಂದ್ರೆ ಕೆನ್ನೆ ಹೊಡಿತಾನೆ. ದುಡ್ಡು ಕಳ್ಕೊಂಡು ಏನೋ ಕಳ್ಕೊಂಡು ದುಃಖಿ ಆಗಿರ್ತಾನೆ, ಅವನಿಗೆ ಕಾಣ್ತಾ ಇದೆ ಪ್ರತ್ಯಕ್ಷವಾಗಿ. ಇಲ್ಲ ದುಃಖಿ ಇಲ್ಲ ಅಂತ ಬಂದು ಉಪದೇಶ ಮಾಡ್ತಾರೆ. ಏನಂತಾನವನ?
ಅದನ್ನು ಹೇಳ್ತಾ ಇದ್ದಾರೆ. ದುಃಖಿತ್ವಂ ಯದ್ಯಪಿ ಹಾಗೆ ದುಃಖಿತ್ವ ಕಂಡ್ರು ಆದ್ರೂ ತತ್ವಮಸ್ಯಾದಿ ವಾಕ್ಯೋರ್ಥ ಪ್ರತ್ಯಯ ಬಲ ತತ್ವಮಸಿ ಮದಾದ ಅನ್ವಯ ವ್ಯತಿರೇಕರಿಂದ ಅನುಭವದಿಂದ ಬರುವ ವಾಕ್ಯ ಇದೆಯಲ್ಲ ಆ ಜ್ಞಾನ ಬಲಿಷ್ಠ, ಇದು ಪ್ರತ್ಯಕ್ಷಾದಿಗಳು ದುರ್ಬಲ. ಇತಿ ನಿಶ್ಚಯ, ಇದು ಗ್ಯಾರಂಟಿ. ಇದು ಪ್ರತ್ಯೇಕ ವಾಕ್ಯಾರ್ಥ ಜ್ಞಾನದಿಂದ ಬಂದ ಜ್ಞಾನ ಬಲಿಷ್ಠವೇ ಹೊರತು ಪ್ರತ್ಯಕ್ಷ ಜ್ಞಾನ ಬಲಿಷ್ಠ ಅಲ್ಲ. ಯಾಕೆ ಅಂದ್ರೆ ಅವ್ಯಭಿಚಾರಿ ಪ್ರಾಮಾಣ್ಯ ವಾಕ್ಯೋಪಾತ್ತತ್ವಾತ್. ಮೊದಲನೆಯದು, ಎಲ್ಲೂ ಸುಳ್ಳು ಹೇಳದ, ಎಲ್ಲೂ ಅವಿಶ್ವಾಸ ಬರದೇ ಇರುವಂತಹ ವೇದವಾಕ್ಯ ಅಪೌರುಷೇಯ ವಾಕ್ಯದಿಂದ ಗೊತ್ತಾಗಿರೋದು ಒಂದರ್ಥ. ಇದು ಸ್ವರ್ಗಾದಿಗಳಿಗೂ ಸರಿ, ಜನ್ಮಾಂತರ ಪುಣ್ಯ ಪಾಪಗಳಿಗೂ ಸರಿ. ವ್ಯಭಿಚಾರವಾಗದ ಅಂದ್ರೆ ಸುಳ್ಳು ಅಂತಲೇ ಆಗದ, ಸಂಶಯವೂ ಬರದ, ತಪ್ಪಾಗಿ ತಿಳಿಸದ ವೇದವಾಕ್ಯದಿಂದ ಗೊತ್ತಾಗಿರೋದು ಯಾವುದು? ದುಃಖ ಇಲ್ಲ ಅಂತ ವೇದವಾಕ್ಯ ತಿಳಿಸ್ತಾ ಇರೋದು ಅನ್ನೋದು ಕರ್ಮಕಾಂಡಕ್ಕೂ ಇದಕ್ಕೂ ಸಮಾನ ವೇದಾಂತ ವಾಕ್ಯ. ಇನ್ನೊಂದು ಪದ ಬರೀತಾರೆ, ಪ್ರಮೇಯ ಸ್ಥಿತಿ ಸ್ವತಃವ ದುಃಖಿತ್ವ ನಿರ್ದುಃಖಿತ್ವ ಸಿದ್ಧೆ. ಪ್ರಮೇಯ ಯಾರೋ? ಆತ್ಮ. ಆತ್ಮನ ಸ್ವರೂಪ ಯಾವಾಗಲೂ ದುಃಖ ಇಲ್ಲದೆ ಇರೋದೆ, ಅದು ಸಿದ್ಧ. ಅದು ಸ್ವತಃ ಸಿದ್ಧವಾಗಿ ಆತ್ಮನಲ್ಲಿ ಯಾವ ದುಃಖ ಇಲ್ಲ ಅನ್ನೋ ಅನುಭವದಲ್ಲಿ ಇರೋದ್ರಿಂದ ನಿಮ್ ಪ್ರತ್ಯಕ್ಷ ಆದಿ ಪ್ರಮಾಣಗಳು ದುಃಖಿ ಅಂತ ಹೇಳಿದ್ರು ಆಗೋದಿಲ್ಲ. ಅದನ್ನ ಅನುಭವ ಸಿದ್ಧವಾದದ್ದನ್ನ ಪ್ರತ್ಯಕ್ಷ ಆದಿಗಳು ಹೊಡೆಯೋಕ್ಕಾಗೋದಿಲ್ಲ. ಎರಡು ಕಾರಣ ಹೇಳಿದ್ರು. ಒಂದು ಕಾರಣ ಏನೋ, ಅಪೌರುಷೇಯವಾದ ಸುಳ್ಳನ್ನು ಹೇಳದ ಸತ್ಯವನ್ನೇ ತಿಳಿಸುವ ವೇದವಾಕ್ಯವೆಂಬ ಪ್ರಮಾಣದಿಂದ ಈ ತತ್ವಮಸಿ ಅನ್ನೋ ವಾಕ್ಯ ನಿನಗೆ ಅರ್ಥ ಮಾಡ್ಕೊಳ್ಳೋದು. ಅದನ್ನ ಅವ್ಯಭಿಚಾರಿ ಪ್ರಾಮಾಣ್ಯ ವಾಕ್ಯ ಉಪಾತ್ತತ್ವ. ಅವ್ಯಭಿಚಾರಿ ಎಂದೂ ಸುಳ್ಳಾಗದ ಎರಡು ಕಾರಣ ಹೇಳಿದ್ರು. ಒಂದು, ಅದು ಮೀಮಾಂಸಕರು ಸ್ವಾಮಿಗಳು ಅಪೌರುಷೇಯವಾದ್ರಿಂದ ವೇದವಾಕ್ಯ ದುಷಭಾವನೆ ಇಲ್ಲದ್ರಿಂದಲೂ ಅಪ್ರಾಮಾಣ್ಯ ಕಾರಣವಾದ ಅಬೋಧ ಇಲ್ಲದ್ರಿಂದಲೂ ವಾಕ್ಯಜನ್ಯ ಜ್ಞಾನವೇ ಪ್ರಬಲ ಎಂಬುದಕ್ಕೆ ಶಾಬರ ಭಾಷ್ಯ ಜೈಮಿನಿ ಸೂತ್ರ 1:1, 2 ನೋಡಿ. ಎರಡನೇ ಸೂತ್ರ ಯಾವ ಗೊತ್ತಾ? ಶಾಬರ ಭಾಷ್ಯ ಸೂತ್ರ ಎರಡನೇದು ಹೇಳ್ರೆ, ಔತ್ಪತ್ತಿ ಕರ್ತು ಶಬ್ದಸ್ಯಾರ್ಥೇನ ಸಂಬಂಧ ತಸ್ಯ ಜ್ಞಾನೋಪದೇಶ ತತ್ ಪ್ರಮಾಣಂ ಬಾದರಾಯಣಸ್ಯಾನಪೇಕ್ಷತ್ವಾತ್. ಸೂತ್ರ ಮಾಡಿದ್ದೇನೆ. ನೋಡುವ ಶಾಬರ ಭಾಷೆ ಓದ್ಬೇಕು, ಚೆನ್ನಾಗಿದೆ. ತಿಳ್ಕೊಳ್ಳೋರು ಬಂದ್ರೆ ಹೇಳ್ಬೋದು. ಎಲ್ಲ ಈಗ ಉಪಾತ್ತಾನಕ್ಕೆ ಗಂಟೆ ಮಾಡಿಬಿಟ್ರೆ ನನ್ ಕತೆ ಬಂದಿತ್ತು. ಉಪಾತ್ತ ಆತ ಪ್ರತ್ತ ಅಚೋಪಸರ್ಗಾತ ಸೂತ್ರ ಕೇಳಿಲ್ವನ? ಅಕಾರ ಅಂತ ಉಪಸರ್ಗದ ಮುಂದೆ ಹೃದಯ ಧಾನೆ ಧಾತುವಿಗೆ ದಕಾರ ಲೋಪ ಬರುತ್ತದೆ. ಆದತ್ತಾನ್ ಆತತ್ತಂ ಆತಂ ಪ್ರದತ್ತಂ ಪ್ರತ್ತಂ ವೇದಲ್ಲೇ ಬರುತ್ತೆ ಬೇಕಾದಷ್ಟು. ಪ್ರತ್ಯಕ್ಷಾದಿಸ್ತು ವ್ಯಭಿಚಾರಿತ್ವ. ಪ್ರತ್ಯಕ್ಷಾದಿಗಳು ಒಂದೊಂದ್ಸಲ ಹೇಳ್ಬಿಡುತ್ತೆ. ಒಂದ್ಸಲ ಯಾರೋ ಸತ್ತರೋ ಯಾರೋ ಸತ್ತು ಅಂತ ಹೇಳ್ತಾ ಇರ್ತಾನೆ, ಅವ್ರು ಸತ್ತೇ ಇರೋಲ್ಲ. ಆಮೇಲೆ ಹೇಳ್ತಾ ಇರೋದು ದುಃಖ ಹೋಗ್ಬಿಡುತ್ತೆ. ಪ್ರತ್ಯಕ್ಷಾದಿಗಳು ಸತ್ಯ ಇರಬೇಕು ಅಂತಿಲ್ಲ. ಸಂಭಾವನಾಯಾಶ್ಚ ಪುರುಷ ಪರಿಮಾ ಕಲ್ಪನಾ ಮಾತ್ರ ಅವಷ್ಟಂಭ. ಇಲ್ಲಿರೋ ಹಾಗೆ ಅಲ್ಲೂ ಆಗಬೇಕು, ಜನ್ಮಾಂತರದಲ್ಲೂ. ಇಲ್ಲಿ ಪ್ರತ್ಯಕ್ಷ ಸಿದ್ಧವಾದ್ಮೇಲೆ ಆತ್ಮನಿಗೆ ಎಲ್ಲಾ ಕಡೆಯಲ್ಲೂ ಹಾಗೆ ಇರುತ್ತೆ ದುಃಖ ಅನ್ನೋದು. ಅದೆಲ್ಲ ಸಂಭಾವನೆ ಅನ್ನೋದು ಕಲ್ಪನಾ ಮಾತ್ರ. ಕಲ್ಪನೆಯ ಜ್ಞಾನ ಸರಿಯಾದ ಜ್ಞಾನ ಅಲ್ಲ. ಊಹೆ ಅನ್ನೋದು ಬರೀ ಕಲ್ಪನೆ. ಹೀಗಾಗಬಹುದು ಹೀಗಾಗಬಹುದು ಅನ್ನೋದು ಊಹೆ ಅನ್ನೋದು ಯಾವತ್ತು ಸರಿಯಾದ ಜ್ಞಾನ ಅಲ್ಲ ಅಂತ. ಆದ್ದರಿಂದ ಆತ್ಮನು ನಿರ್ದುಃಖಿ ಅನ್ನೋದೇ ಶಾಸ್ತ್ರದಿಂದಲೂ ಅನುಭವದಿಂದಲೂ ಗೊತ್ತಾಗತ್ತೆ ಅಂತ ಮುಂದೆ ಹೇಳ್ತಾರೆ. ಓಂ ಖಾನಿಲಾಗ್ನ್ಯ